ನಮಸ್ಕಾರ, ನಮಸ್ತೆ ಭಾರತ ಡಿಜಿಟಲ್ ಟಿವಿಯ ಎಲ್ಲಾ ವೀಕ್ಷಕರಿಗೆ ಇವತ್ತಿನ ಹೆಲ್ತ್ ಟೂರ್ ಸ್ಪೆಷಲ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ನಾನು ಬೆಂಗಳೂರಿಂದ ಸುಮಾರು 450 ಕಿಲೋಮೀಟರ್ ದೂರದಲ್ಲಿರುವಂತಹ ಕಡಲ ಕಿನಾರೆ ಅಂತ ಹೇಳ್ಬೋದು, ಕುಂದಾಪುರದಿಂದ ಸುಮಾರು 20 ಕಿಲೋಮೀಟರ್ ಹಾಗೂ ಕೊಲ್ಲೂರು ಮಹಾಲಕ್ಷ್ಮಿ ದೇವಸ್ಥಾನದಿಂದ ಸುಮಾರು 2.5 3 ಕಿಲೋಮೀಟರ್ ದೂರದಲ್ಲಿರುವಂತಹ ಆಯುರ್ವೇದದ ತಾಣ ಪ್ರಕೃತಿಯ ಮಡಿಲಲ್ಲಿದೆ. ಅದು ಚಿತ್ರಕೂಟ ಆಯುರ್ವೇದ. ಚಿತ್ರಕೂಟ ಆಯುರ್ವೇದ ವಿಶೇಷತೆ ಏನು, ಜೊತೆಗೆ ಇಲ್ಲಿ ಯಾವೆಲ್ಲ ಕಾಯಿಲೆಗಳಿಗೆ ಚಿಕಿತ್ಸೆಯನ್ನ ನೀಡ್ತಾರೆ, ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ಗುಣಮುಖರಾಗಿ ತಮ್ಮ ಆರೋಗ್ಯವನ್ನ ಅತ್ಯಂತ ಖುಷಿಯಿಂದ ನಡೆಸ್ಕೊಂಡು ಹೋಗ್ತಿದ್ದಾರೆ. ಹಾಗಿದ್ರೆ ಇದರ ಈ ಹೆಲ್ತ್ ಟೂರ್ನ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಚಿತ್ರಕೂಟ ಆಯುರ್ವೇದದತ್ತ ನಮ್ಮ ಪಯಣ. ಬನ್ನಿ ಮಾತಾಡೋಣ. ಆಯುರ್ವೇದ ಅಂತ ಹೇಳಿದ್ರೆ ಲೈಫ್ ಸೈನ್ಸ್. ಅಂದ್ರೆ ಮನುಷ್ಯನಿಗೆ ಆರೋಗ್ಯ ರಕ್ಷಣೆ ಎಷ್ಟು ಇಂಪಾರ್ಟೆಂಟ್. ಪಂಚಕರ್ಮ ಅಂತೀವಿ ಅಥವಾ ಡಿಟಾಕ್ಸಿಫಿಕೇಶನ್ ಅಂತೀವಿ, ಅದೆಲ್ಲದು ನಮ್ಮ ದೇಹದ ಶುದ್ಧಿಗೆ ಇರೋದು. ಶರಣರು ಕೂಡ ಹೇಳಿದ್ದಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿ. ಒಬ್ರು ಒಂದಲ್ಲ ಒಂದು ರೀತಿಯ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ನೆಕ್ಸ್ಟ್ 100 ವರ್ಷ ಆದ್ರೂ ಇದಕ್ಕಿಂತ ಜಾಸ್ತಿ ಆಗ್ತದೆ, ಇದರಿಂದ ರಿವರ್ಸ್ ಬರುವಂತದ್ದು ಅಸಾಧ್ಯವಾದಂತಹ. ಎಷ್ಟು ದಿವಸ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ದಿವಸ ಆರೋಗ್ಯಯುತವಾಗಿ ಬದುಕ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ. ಜೀವನವನ್ನು ನಡೆಸೋರಿಗೆ ಏನೇನು ಕಾಯಿಲೆಗಳು ಬರಬಹುದು, ಯಾವಾಗ ಬರಬಹುದು? ಪ್ರತಿಯೊಂದು ಸಸ್ಯಗಳು ಸಹ ಔಷಧಿ ಗುಣಗಳನ್ನು ಹೊಂದಿದೆ. ಅದನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನುವಂಥ ತಿಳ್ಕೊಳ್ಳುವಂಥದ್ದು ಮುಖ್ಯ ಆಗಿದೆ. 15 ವರ್ಷಗಳಿಂದ ಅಥವಾ 20 ವರ್ಷಗಳಿಂದ ಹೋದಾಗ ಈ ಕಾಯಿಲೆಗಳು ಇಷ್ಟೊಂದು ನಮ್ಗೆ ಗೊತ್ತೇ ಇರಲಿಲ್ಲ. ಸೊ ಈ MRP ನ ನೀವು ಅವಾಯ್ಡ್ ಮಾಡಿದ್ರೆ ಟೀನೇಜರ್ಸ್ ಆರೋಗ್ಯಯುತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೊತೆ ಏನಾದ್ರೂ ಒಂದು ಆರಂಭ ಮಾಡ್ಬೇಕಾದ್ರೆ ಹಲವಾರು ಮಾದರಿ ಇರ್ತಾರೆ. ಲೈಫಲ್ಲಿ ಸ್ಫೂರ್ತಿದಾಯಕ ವಿಷಯಗಳು ಕೂಡ ಇರುತ್ತೆ. ಆ ಒಂದು ಸ್ಫೂರ್ತಿದಾಯಕ ಮಾತುಗಳು ಜೊತೆಗೆ ಚಿತ್ರಕೂಟ ಆಯುರ್ವೇದ ನಡೆದು ಬಂದಂತಹ ದಾರಿ ಹಾಗೂ ಮುಂಬರುವಂತಹ ದಿನಗಳಲ್ಲಿ ಹೇಗೆ ಸಾರ್ವಜನಿಕರಿಗೆ ಅಥವಾ ಜನಸಾಮಾನ್ಯರಿಗೆ ಆಯುರ್ವೇದ ಚಿಕಿತ್ಸೆ ಮೂಲಕ ಹೇಗೆ ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತಿನ ದಿವಸ ನಾವು ಮಾತಾಡ್ತಾ ಇದ್ದೀನಿ. ನಾನು ಇವತ್ತಿನ ಜೊತೆ ಅವ್ರ ಜೊತೆ ಇದ್ದೀನಿ. ಕಾರಣ ಏನಂತಾರೆ, ನಮಗೆ ಅವರು ಕೂಡ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ನಮ್ಮ ನಮಸ್ತೆ ಭಾರತ್ ಡಿಜಿಟಲ್ ಟಿವಿ ಮೂಲಕ ಚಿತ್ರಕೂಟ ಆಯುರ್ವೇದವನ್ನ ಇಡೀ ಜಗತ್ತಿಗೆ ತೋರಿಸ್ಬೇಕು ಅಂತ ಹೇಳಿ. ಹಾಗಾಗಿ ಮೊದಲನೇದಾಗಿ ಚಿತ್ರಕೂಟ ಆಯುರ್ವೇದದ ಸಂಸ್ಥಾಪಕರು, ಮುಖ್ಯಸ್ಥರು, ವೈದ್ಯರು, ಅತ್ಯಂತ ಸರಳತೆಯ ಮಾನವೀಯತೆಯುಳ್ಳ ಒಬ್ಬ ವ್ಯಕ್ತಿ, ಅದು ಡಾಕ್ಟರ್ ರಾಜೇಶ್ ಬಾಯಾರಿ ಅವರಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ತಮಗೆ. ನಮಸ್ತೆ ಸರ್, ಹೇಗಿದ್ದೀರಿ? ಫೈನ್, ಸೂಪರ್. ಓಕೆ, ಇವತ್ತಿನ ಈ ನಮ್ಮ ಹೆಲ್ತ್ ಟೂರ್ ಅಲ್ಲಿ ಸರ್, ಈಗ ಏನಂತಂದ್ರೆ ಸಾಕಷ್ಟು ಜನ ಟ್ರಿಪ್, ಪಾರ್ಟಿ, ರೆಸಾರ್ಟು ಅಲ್ಲಿ ಇಲ್ಲಿ ಅಂತ ಓಡಾಡ್ತಾ ಇರ್ತಾರೆ, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿರ್ತಾರೆ. ಈಗಿನ ದಿನಮಾನಗಳಲ್ಲಿ ಪ್ರತಿಯೊಬ್ಬ ಕುಟುಂಬಕ್ಕಾಗ್ಲಿ ವ್ಯಕ್ತಿಗೆ ಆಗ್ಲಿ ಹೆಲ್ತ್ ಟೂರ್ ಎಷ್ಟು ಮುಖ್ಯ, ಯಾಕೆ ಬೇಕಾಗುತ್ತೆ ಅಂತ ತಮಗನ್ಸುತ್ತೆ? ನಮ್ಮಲ್ಲಿ ಎಷ್ಟೇ ಸಣ್ಣ ಕಾರ್ ತಗೊಳ್ಳಿ ಅಥವಾ ಹೈಯರ್ ಎಂಡ್ ಕಾರ್ ತಗೊಳ್ಳಿ, ಅದಕ್ಕೆ ವರ್ಷಕ್ಕೊಂದ್ಸತಿ ಸರ್ವಿಸ್ ಮಾಡ್ಬೇಕು. ಹೌದು, ಆಯಿಲ್ ತೆಗೆದು ಎಲ್ಲ ಏನು ಬ್ರೇಕ್ ಫ್ಲೂಯಿಡ್ ಏನೋ ಅದು ಇದು ತೆಗೆದು ಕ್ಲೀನ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ದೇಹ ಸಹ ಒಂದು ವೆಹಿಕಲ್ ತರ. ಇದನ್ನ ನಾವು ಸರ್ವಿಸ್ ಮಾಡ್ತಾ ಇದ್ದೀವಾ, ಇದನ್ನ ನಾವು ಕ್ಲೀನ್ ಮಾಡ್ತಾ ಇದ್ದೀವಾ, ಸೊ ಅದು ಬಹಳ ಮುಖ್ಯ ಆಗಿರ್ತದೆ. ಹಾಗಾಗಿ ಆ ಕ್ಲೀನಿಂಗ್ ಅಥವಾ ಸರ್ವಿಸಿಂಗ್ ಅನ್ನುವಂತಹದ್ದು ಬಂದಾವಾಗ ಅದರಲ್ಲಿ ಫಸ್ಟ್ ನಿಲ್ಲುವಂಥದ್ದು ಆಯುರ್ವೇದ. ಏನ್ ನಾವು ಪಂಚಕರ್ಮ ಅಂತೀವಿ ಅಥವಾ ಡಿಟಾಕ್ಸಿಫಿಕೇಶನ್ ಅಂತೀವಿ, ಅದೆಲ್ಲದು ನಮ್ಮ ದೇಹದ ಶುದ್ಧಿಗೆ ಇರೋದು. ಅಂದ್ರೆ ವಿಷಪೂರಿತ ಅಂಶಗಳು ಅಥವಾ ದೇಹದಲ್ಲಿ ಅತ್ಯಂತ ಜಾಸ್ತಿ ಆಗಿರುವಂತಹ ದೋಷಗಳನ್ನ ಹೊರಗಡೆ ಹಾಕ್ಲಿಕ್ಕೆ ಇರುವಂಥದ್ದೇ ಈ ಪಂಚಕರ್ಮ ಚಿಕಿತ್ಸೆಗಳು. ಹಾಗಾಗಿ ಇವತ್ತಿನ ದಿವಸ ಯಾರು ಎಲ್ಲಿಗೆ ಟೂರ್ಗೆ ಹೋದ್ರು ಆ ಒಂದು ಆಯುರ್ವೇದದ ಒಂದು ಟೂರ್ ಅನ್ನುವಂಥದ್ದು ಬಹಳ ಆಗಿರ್ತದೆ. ವರ್ಷಕ್ಕೊಂದ್ಸತಿ 10 ದಿವಸನೋ 15 ದಿವಸದ್ದು ಒಂದು ಆಯುರ್ವೇದದ ಡಿಟಾಕ್ಸಿಫಿಕೇಶನ್ ಟೂರ್ ಆಗುತ್ತೆ, ಸೆಲ್ಫ್ ರಿಯಲೈಸಿಂಗ್ ಟೂರ್ ಆಗುತ್ತೆ, ಮನಃಶಾಂತಿಯ ಒಂದು ಟೂರ್ ಆಗ್ತದೆ, ನಮ್ಮನ್ನ ನಾವು ವಿಮರ್ಶನೆ ಮಾಡಿಕೊಳ್ಳುವ ಒಂದು ಟೂರ್ ಆಗುತ್ತೆ. ಅದಿದ್ದಾವಾಗ ನೆಕ್ಸ್ಟ್ 1 ಇಯರಿಗೆ ನಾವು ಫುಲ್ ರೆಡಿಯಾಗಿ ಹೋಗಬೇಕಾಗತ್ತೆ. ನಮ್ಮ ಬಾಡಿ ರೆಜ್ಯುವಿನೇಷನ್ ಬರ್ತದೆ, ನಮ್ಮ ವಿಷನ್ ಕ್ಲಿಯರ್ ಆಗುತ್ತೆ, ಹೊಸ ಹೊಸ ಐಡಿಯಾಗಳು ಬರ್ತದೆ, ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗ್ತದೆ, ನಮ್ಮ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ನಮ್ಮ ಈ ಪ್ರೊಕ್ರಾಸ್ಟಿನೇಟಿಂಗ್ ನೇಚರ್ ಏನಿದೆಯಲ್ಲ, ಇವತ್ತು ಮಾಡೋದು ನಾಳೆ ಮಾಡೋಣ ಅನ್ನುವಂಥದ್ದು ಅಂತಹ ಇದು ಸಹ ಕಡಿಮೆ ಆಗ್ಬಿಟ್ಟು ಇವತ್ತು ಮಾಡುವಂಥದ್ದು ಇವಾಗಲೇ ಮಾಡುವ ಅನ್ನೋದು ಒಂದು ಸ್ಫೂರ್ತಿ, ಒಂದು ಶಕ್ತಿ, ಒಂದು ಉಲ್ಲಾಸ ಬರಲಿಕ್ಕೆ
ಈ ಆಯುರ್ವೇದ ಟೂರ್ ಅಥವಾ ಹೆಲ್ತ್ ಟೂರ್ ಬಹಳ ಮುಖ್ಯ ಅನ್ನುವಂಥದ್ದು ನನ್ನ opinion. ಯಾಕೆಂದ್ರೆ ಹಲವಾರು ವರ್ಷಗಳ ಕಾಲ ಆಯುರ್ವೇದದ ಇತಿಹಾಸ ಇದೆ. ಶರಣರು ಕೂಡ ಹೇಳಿದ್ದಾರೆ, ಎನ್ನ ಕಾಲೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಶವಯ್ಯ ಅಂತ ಹೇಳಿ. ಅಂದ್ರೆ ಪ್ರತಿಯೊಂದು ದೇಹದಲ್ಲಿರುವ ಪ್ರತಿಯೊಂದು ಅಂಗಾಂಗಗಳು ಸಹಿತ ಅಷ್ಟೊಂದು ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಇತ್ತೀಚಿನ ದಿನಗಳಲ್ಲಿ ಒಂದಲ್ಲ ಒಂದು ಮನೆಗೆ ಹೋದ್ರೆ ಒಂದಲ್ಲ ಒಂದು ಕಾಯಿಲೆಗಳು ಬಂದೇ ಬರುತ್ತೆ. ಬುದ್ಧ ಅವಾಗ ಹೋಗಿ ಪ್ರತಿಯೊಬ್ರು ಯಾರ ಮನೆಯಲ್ಲಿ ಹೋಗಿ ಸಾವಿಲ್ಲದ ಮನೆಗೆ ಹೋಗಿ ಸಾಸಿವೆ ಕಾಳು ತಗೊಂಬ ಅಂತ ಹೇಳಿದ ತಕ್ಷಣ ಅದು ಆಗ್ಲೇ ಇಲ್ಲ. ಹಾಗೆ ಈಗ ನಾವು ಕಾಯಿಲೆ ಇಲ್ಲದ ಮನೆಗೆ ಹೋಗಿ ಏನಾದ್ರು ಒಂದು ವಸ್ತು ತಗೊಂಬಂತಾರೆ ಸಾಧ್ಯನಾ ಸರ್? ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಪ್ರತಿ ಒಬ್ರು ಒಂದಲ್ಲ ಒಂದು ರೀತಿಯ ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಅದು ಸಫರ್ ಆಗುವವರ ಸಂಖ್ಯೆ ದಿನ 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 ಜಾಸ್ತಿ ಆಗ್ತಾ ಇದೆ. ಅದನ್ನ ಏನು ನೆಕ್ಸ್ಟ್ ಇನ್ನೊಂದು 100 ವರ್ಷ ಹೋದ್ರೆ ಇದಕ್ಕಿಂತ ಜಾಸ್ತಿ ಆಗ್ತದೆ, ಇದರಿಂದ ರಿವರ್ಸ್ ಬರುವಂತದ್ದು ಅಸಾಧ್ಯವಾದಂತಹ ಮಾತು. ಓಕೆ, ಚಿತ್ರಕೂಟ ಆಯುರ್ವೇದ ಅಂತಂದ್ರೆ ಹೆಸರೇ ಅದ್ಭುತವಾಗಿದೆ. ಚಿತ್ರಕೂಟ ಇದರ ಅರ್ಥ ತಾವು ಹೇಳಿದ್ರೆ ಇನ್ನೂ ನಮ್ಮ ಜನರಿಗೆ ಅರ್ಥ ಆಗತ್ತೆ. ಚಿತ್ರ ಕೂಟ ಅನ್ನುವಂಥದ್ದು 2 ಹೆಸರುಗಳಲ್ಲಿ 2 ಶಬ್ದಗಳಿದೆ. ಒಂದು ಚಿತ್ರ, ಇನ್ನೊಂದು ಕೂಟ. ಚಿತ್ರ ಅಂತ ಹೇಳಿದ್ರೆ ಆರ್ಟ್, ಕೂಟ ಅಂತ ಹೇಳಿದ್ರೆ ಮೀಟ್, ಸ್ಪೋರ್ಟ್ಸ್ ಮೀಟ್. ಸೊ ಚಿತ್ರಕೂಟ ಅಂತ ಹೇಳಿದ್ರೆ ಡಿಫ್ರೆಂಟ್ ಆರ್ಟ್, ಒಂದು ಅರ್ಥದಲ್ಲಿ ಡಿಫ್ರೆಂಟ್ ಆರ್ಟ್ಗಳು ಮೀಟ್ ಆಗುವಂತಹ ಒಂದು ಸ್ಥಳ ಅಂತ ಹೇಳಿದ್ರೆ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಆಯುರ್ವೇದ ಇರ್ಬೋದು, ಯೋಗ ಇರ್ಬೋದು, ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಇರ್ಬೋದು, ನಮ್ಮ ಟೋಟಲ್ ಆಗಿ ನಮ್ಮ ಪಾರಂಪರಿಕವಾಗಿರುವಂಥದ್ದು ಎಲ್ಲದನ್ನು ಒಂದು ಪ್ಲೇಸ್ ಅಲ್ಲಿ ಮೀಟ್ ಆಗುವಂಥದ್ದು ಈ ಚಿತ್ರಕೂಟ. ಇನ್ನೊಂದು ಅರ್ಥ, ಒಳಾರ್ಥದಲ್ಲಿ ನಾವು ನೋಡ್ತಾ ಹೋದ್ರೆ ಮನಸ್ಸು, ದೇಹ, ಆತ್ಮವನ್ನ ಒಂದು ಅಲೈನ್ಮೆಂಟ್, ಒಂದು ಲೈನ್ ಅಂತಂದು ಒಂದು ಅಲೈನ್ಮೆಂಟ್ ಮಾಡೋದು, ಒಂದು ಸರಳ ರೇಖೆಯಲ್ಲಿ ತರುವಂಥದ್ದು. ಅಂದ್ರೆ ಇವತ್ತು ನಾವು ಏನ್ ಕೆಲಸ ಮಾಡ್ತೀವಿ ನಮ್ಮ ಮನಸ್ಸಿನ ಕಡೆ ಇರ್ತದೆ. ಸೊ ಆ ಒಂದು ಅಲೈನ್ಮೆಂಟ್ಗೆ ತರುವಂಥದ್ದು ಈ ನಮ್ಮ ಕರ್ತವ್ಯ ಅಥವಾ ನಮ್ಮ ವರ್ಕ್ ಅಂತ ಹೇಳಿ ಅದೇ ಚಿತ್ರಕೂಟ ಅನ್ನೋದು. ಓಕೆ, ಚಿತ್ರಕೂಟ ಆರಂಭವಾಗಿ ಎಷ್ಟು ವರ್ಷಗಳಾಯ್ತು? ಆಮೇಲೆ ಸುದೀರ್ಘವಾಗಿರುವಂತಹ ಒಂದು ಪಯಣ ಅಂತ ಹೇಳಿದೆ. ಯಾಕಂದ್ರೆ ವೀಕ್ಷಕರೇ, ನಾನು ಒಂದ್ ಮಾತಂತ್ರ ಹೇಳ್ತೀನಿ, ಸುತ್ತಮುತ್ತ ಸಹಿತ ಬರೀ ತೆಂಗಿನ ಮರಗಳಿದೆ, ಅಡಿಕೆ ತೋಟಗಳಿದೆ, ಒಂದು ಸುಂದರವಾದಂತಹ ಪರಿಸರದ ವಾತಾವರಣ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೊಕೇಶನ್. ನಾನು ಈ ಕಾರ್ಯಕ್ರಮದ ಮೂಲಕ ಏನ್ ಮನವಿ ಮಾಡ್ತೇನೆ ಅಂತಂದ್ರೆ, ಯಾರ್ಯಾರು ಕುಂದಾಪುರಕ್ಕೆ ಬರಬೇಕು, ಟ್ರಿಪ್ಗಳಿಗೆ ಹೋಗ್ತಾ ಇರ್ತೀರಾ, ಮುರುಡೇಶ್ವರಕ್ಕೆ ಹೋಗ್ತಾ ಇರ್ತಾರೆ, ಈ ಕಡೆ ಎಲ್ಲ ಆನ್ ದ ವೇ ಬರ್ಬೇಕಾದ್ರೆ ಕುಂದಾಪುರದಿಂದ ಜಸ್ಟ್ ಒಂದು 20 ಕಿಲೋಮೀಟರ್ಸ್ ಇದೆ. ಜೊತೆಗೆ ಕೊಲ್ಲೂರು ಮೂಕಾಂಬಿಕೆ ದರ್ಶನವನ್ನ ಮಾಡಿಕೊಂಡು ಹತ್ರ ಎಲ್ಲಾದ್ರೂ ಒಂದು ಜಾಗವನ್ನ ನೀವೇನೋ ನೋಡ್ತಾ ಇದ್ರೆ ಅಂದ್ರೆ ಅಲ್ಲಿಂದ ಚಿತ್ರಕೂಟ ಆಯುರ್ವೇದ ಅಂತ ಇದೆ. ಹಾಗಾಗಿ ಆ ಸ್ಥಳಕ್ಕೆ ಬನ್ನಿ, ಒಂದ್ಸರಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಲೇಬೇಕು. ನೀವು ಎಷ್ಟೋ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ಮಾಡರ್ನ್ ಲೈಫ್ ಸ್ಟೈಲ್ ನೀವು ಹೋಗ್ತಾ ಇದ್ರೆ, ಇದ್ರ ಜೊತೆಗೆ ಒಂದು ಹೆಲ್ತ್, ಯಾಕಂದ್ರೆ ಡಾಕ್ಟರ್ ತಾವು ಹೇಳಿದ್ರೆ ಜೀವನದಲ್ಲಿ ಹೇಗೆ ನಮ್ಮ ದೇಹನೂ ಕೂಡ ಒಂದು ವೆಹಿಕಲ್ ಇದ್ದಂಗೆ, ಕಾರ್ ಹೇಗೆ ಸರ್ವಿಸ್ ಮಾಡ್ತೀವಿ, ಬೈಕ್ ಹೇಗೆ ಸರ್ವಿಸ್ ಮಾಡ್ತೀವಿ, ಅದೇ ರೀತಿ ನಮ್ಮ ದೇಹ, ನಮ್ಮ ಬಾಡಿಯನ್ನ ಕೂಡ ಒಂದ್ಸರಿ ಸರ್ವಿಸ್ ಮಾಡ್ಲೇಬೇಕು. ಅದು ನಿಮ್ಗೆ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಒಂದ್ಸರಿ ಬಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ. ಅದ ನಂತರ ನಿಮಗೆ ನೀವು ಪ್ರತಿ ವರ್ಷ ಏನಿಲ್ಲ ಒಂದು 10 ದಿವಸ ಆದ್ರೂ ಬಂದೇ ಬರ್ತಾರೆ, ಅದು ಮಾತ್ರ ಗ್ಯಾರಂಟಿ. ಓಕೆ ಸರ್, ಇಲ್ಲಿ ಇರುವಂತಹ ಫೆಸಿಲಿಟಿಗಳು ಏನಂದ್ರೆ, ಈಗ ಮನುಷ್ಯನಿಗೆ ಹುಟ್ಟಿನಿಂದ ಸಾಯೋವರೆಗೂ ಕಾಯಿಲೆಗಳು ತಪ್ಪಿದ್ದಲ್ಲ, ಹುಟ್ಟೋದು ಗ್ಯಾರಂಟಿ, ಸಾಯೋದಂದ್ರೂ ಖಚಿತ. ಬಟ್ ಆ ಇರೋ ಮಧ್ಯದಲ್ಲಿ ಜೀವನ ಆರೋಗ್ಯಕರವಾಗಿರ್ಬೇಕು. ಕೋಟ್ಯಾನುಗಟ್ಲೆ ಆಸ್ತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ಆರೋಗ್ಯ ಚೆನ್ನಾಗಿರ್ಬೇಕಪ್ಪ ಅಂತ ಹೇಳಿ ಹೇಳ್ತಾರೆ. ಯಾಕಂದ್ರೆ ದೊಡ್ಡ ಉದಾಹರಣೆ ಯಾವುದು ಅಂದ್ರೆ ಕೋವಿಡ್ ಸಮಯ. ಕೋಟ್ಯಾನುಗಟ್ಲೆ ದುಡ್ಡು ಇತ್ತು, ಕೋಟ್ಯಾನುಗಟ್ಲೆ ಹಣ ಇತ್ತು, ಜೀವವನ್ನ ಬದುಕಿಸ್ಕೊಳ್ಳುವಂತಹ ಒಂದು ಅವಕಾಶ ಇರಲಿಲ್ಲ. ಅಂದ್ರೆ ಮನುಷ್ಯನಿಗೆ ಆರೋಗ್ಯ ರಕ್ಷಣೆ ಎಷ್ಟು ಇಂಪಾರ್ಟೆಂಟ್. ನಾವು ಎಷ್ಟು ದಿವಸ ಬದುಕ್ತೀವಿ ಅನ್ನೋದಕ್ಕಿಂತ ಎಷ್ಟು ದಿವಸ ಆರೋಗ್ಯಯುತವಾಗಿ ಬದುಕ್ತೀವಿ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತದೆ. ಸೊ ನಮ್ಮ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು. ಹೌದು. ಹೇಗೆ ಕಾಪಾಡ್ಕೊಳ್ಬೋದು ಅದನ್ನು ನೋಡ್ತಾ ಹೋದ್ರೆ, ಒಂದು ನಿಯಮಿತವಾದ ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ಬಂದಾಗ ನಾವು ಎಷ್ಟೊತ್ತಿಗೆ ಹೇಳ್ತೀವಿ, ಎಷ್ಟೊತ್ತಿಗೆ ಮಲಗ್ತೀವಿ, ಯಾವ ರೀತಿ ಆಹಾರ ಸೇವನೆ ಮಾಡ್ತೀವಿ, ಆಹಾರ ಸೇವನೆ ಎಷ್ಟು ನಾವು ಮೈಂಡ್ಫುಲ್ ಈಟಿಂಗ್ ಮಾಡ್ತೀವಿ, ಕಾನ್ಶಿಯಸ್ ಆಗಿ ನಾವು ಎಷ್ಟು ಕೆಲಸಗಳನ್ನ ನಾವು ಮಾಡ್ತೀವಿ. ಏನೋ ಒಂದು ಕೆಲಸವನ್ನ ಮಾಡ್ತಾ ಇನ್ನೊಬ್ಬರಿಗೆ ಬೈತಾ, ಇನ್ನೊಬ್ಬರಿಗೆ ಜಗಳ ಮಾಡ್ತಾ, ಅಯ್ಯೋ ಇದು ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ಕೆಲಸ ಮಾಡಿದ್ರೆ ಅದೇ ನಮ್ಗೆ ಬರುವಂತಹ ಅನಾರೋಗ್ಯ. ಹೌದು. ನಾವು ಅಂದ್ರೆ ಮಾಡುವಂತಹ ಪ್ರತಿಯೊಂದು ಕೆಲಸವನ್ನ ಇಷ್ಟದಿಂದ, ಖುಷಿಯಿಂದ, ಒಳ ಮನಸ್ಸಿನಾಳದಿಂದ ಇಷ್ಟಪಟ್ಟು ಕೆಲಸ ಮಾಡಿದವಾಗ ಅದು ಆರೋಗ್ಯ ಸಿಗ್ತದೆ. ಹಾಗೆ ನಾವು ತಿನ್ನುವಂತಹ ಆಹಾರ ಇರ್ಬೋದು. ಸೊ ಎಷ್ಟು ಆರೋಗ್ಯಯುತವಾದ ಆಹಾರ ತಿಂತೀವಿ. ಉದಾಹರಣೆಗೆ ಮೊಸರನ್ನ ರಾತ್ರಿ ಸೇವನೆ ಮಾಡೋದು ನಿಷಿದ್ಧ ಆಯುರ್ವೇದ. ಇದು ನಮ್ಗೆ ಎಷ್ಟೋ ಜನರಿಗೆ ನಮ್ಗೆ ಗೊತ್ತಿಲ್ಲ. ಅದರಿಂದ ದೀರ್ಘಕಾಲೀನ ಅಸ್ತಮದಂತಹ ಸಮಸ್ಯೆಗಳು ಅಥವಾ ಸ್ಕಿನ್ ಡಿಸೀಸ್ಗಳು ಬರುವಂತಹ ಸಾಧ್ಯತೆಗಳಿರ್ತವೆ. ಸೊ ಆ ರೀತಿಯ ಯಾವುದು ಒಂದು ಆಯುರ್ವೇದದಲ್ಲಿ ಹೇಳ್ತಾರೆ 18 ರೀತಿಯ ವಿರುದ್ಧ ಆಹಾರಗಳನ್ನು ಹೇಳ್ತಾರೆ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು, ಯಾವ್ದು ಕಾಂಬಿನೇಷನ್ ಮಾಡಬಾರ್ದು, ಆ ರೀತಿಯಲ್ಲಿ ಸವಿವರವಾದಂತಹ ವಿವರಣೆಗಳನ್ನು ಮಾಡಿದ್ದಾರೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿರುವಂತದ್ದು ಆಯುರ್ವೇದ.
ಯಾವ ಋತುಗಳಲ್ಲಿ ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು, ಯಾವ ಋತುಗಳಲ್ಲಿ ಯಾವ ರೀತಿಯ ಆಹಾರ ಸೇವನೆ ಮಾಡಬಾರ್ದು, ಅದನ್ನು ಹೇಳಿರುವಂಥದ್ದು ಆಯುರ್ವೇದ. ಟೋಟಲ್ ಆಗಿ ಹೇಳಿದ್ರೆ ಆಯುರ್ವೇದ ಅಂತ ಹೇಳಿದ್ರೆ ಇಟ್ಸ್ ಲೈಫ್ ಸೈನ್ಸ್. ನಿಮ್ಮ ಜೀವನ ಕಲೆ ಇದನ್ನು. ನೀವು ಹೇಗೆ ಇರಬೇಕು ಅನ್ನುವಂಥದ್ದು, ನಿಮ್ಮ ಮನಸ್ಸು ಹೇಗೆ ಇರಬೇಕು, ದೇಹ ಹೇಗೆ ಇಟ್ಕೊಳ್ಬೇಕು ಅನ್ನುವಂಥದ್ದು ವಿವರವಾದ ವಿವರಣೆಯನ್ನು ನೀಡಿ ನಮ್ಮ ಆರೋಗ್ಯವನ್ನು ನಾವು ಹೇಗೆ ಸ್ಟ್ರಾಂಗ್ ಆಗಿ ಮಾಡ್ಕೊಳ್ಬಹುದು, ಹೇಗೆ ನಾವು ಗಟ್ಟಿಯಾಗಿ ಬದುಕಬಹುದು, ಹೇಗೆ ನಾವು ದೀರ್ಘಾಯುಷಿಗಳಾಗಿ ಬದುಕಬಹುದು ಅನ್ನುವಂಥದ್ದು ತಿಳಿಸುವಂಥ ಶಾಸ್ತ್ರ ಅಂತ ಹೇಳಿದ್ರೆ ಕೇವಲ ಆಯುರ್ವೇದ ಶಾಸ್ತ್ರ ಮಾತ್ರ. ಅದು ನಮ್ಮ ಭಾರತೀಯ ಶಾಸ್ತ್ರ. ಆಯುರ್ವೇದ ಅಂದ್ರೆ ಆಹಾರ ವಿಹಾರ ಅಂತ ಪ್ರಾಮುಖ್ಯತೆ ತಾವು ಹೇಳ್ತಾನೆ ಇದ್ರೆ ಆಯುರ್ವೇದದಲ್ಲಿ ಉಲ್ಲೇಖನ ಇದೆ. ಆಯುರ್ವೇದದ ಉಲ್ಲೇಖ ಆಹಾರ ವಿಹಾರ ಎರಡು ಚೆನ್ನಾಗಿರ್ತಾರೆ, ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿ. ತಮ್ಮ ಪ್ರಕಾರ ಈಗಿನ ಜನಸಾಮಾನ್ಯರ ಪರಿಸ್ಥಿತಿಯನ್ನ ತಾವು ನೋಡಿದಾಗ ಅನಾರೋಗ್ಯದ ಸಂಖ್ಯೆಗಳನ್ನು ಹೆಚ್ಚಾಗಿ ನೋಡ್ತಾ ಇದ್ರೆ ಆಹಾರ ವಿಹಾರ ಚೆನ್ನಾಗಿದೆಯಾ ಅಥವಾ ಹೇಗೆ? ಆಹಾರ ಮತ್ತೆ ವಿಹಾರ ಎರಡೂ ಸಂಪೂರ್ಣವಾಗಿ ಹದಗೆಟ್ಟೋಗಿದೆ. ಎರಡೂ ಇವತ್ತು ಟ್ರ್ಯಾಕ್ ಅಲ್ಲಿ ಇಲ್ಲ. ಕಲಬೆರಕೆಯುಕ್ತ ಆಹಾರ, ಹಾಗೆ ಈ ಫಾಸ್ಟ್ ಫುಡ್ಗಳು, ಜಂಕ್ ಫುಡ್ಗಳು, ಹಾಗೆ ಅನಿಯಮಿತವಾದಂತಹ ಸೇವನೆ. ವಿಹಾರಗಳು ಹಾಗೆ ಊಟ ಮಾಡಿದ ಮಲಗದ, ರಾತ್ರಿ ಸರ್ಕ್ಯಾಡಿಯಂ ರಿದಮ್ ಅನ್ನು ಫಾಲೋ ಮಾಡೋದೇ ಇಲ್ಲ. ಎಷ್ಟೊತ್ತು ರಾತ್ರಿ 2 ಗಂಟೆಗೆ ಮಲಗದ, ಬೆಳಿಗ್ಗೆ 9 ಗಂಟೆಗೆ ಎದ್ದ. ಏನ್ ಆಯುರ್ವೇದದಲ್ಲಿ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ ಉತ್ತಿಷ್ಟೆ, ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ಹೇಳ್ಬೇಕು, ಎಷ್ಟೊತ್ತಿಗೆ ಮಲಗಬೇಕು, ಸೂರ್ಯಾಸ್ತಕ್ಕಿಂತ ಮುಂಚೆ ನಾವು ಆಹಾರ ಸೇವನೆ ಮಾಡಬೇಕು. ಸೂರ್ಯಾಸ್ತದ ಅದ ನಂತರ ಒಂದು 2-2.5 ಗಂಟೆ, 6 ಗಂಟೆ ಆಹಾರ ಸೇವನೆ ಮಾಡಿದ್ರೆ ಒಂದು 8-8:15 ನಾವು ಮಲಗಬೇಕು. ಇವತ್ತು 8-8:15 ಯಾರು ಮನೆಗೆ ಬರೋದೇ ಇರೋದಿಲ್ಲ. ಮುಹೂರ್ತದಲ್ಲಿ ಎದ್ದೇಳೋರ ಸಂಖ್ಯೆ ಎಷ್ಟಿದೆ ಹೇಳಿ? ಇವತ್ತು ಎಷ್ಟೋ ಜನ ಸೂರ್ಯೋದಯವನ್ನು ನೋಡೋದಿಲ್ಲ. ಸೂರ್ಯ ಮೇಲ್ಗಡೆ ಬಂದ ನಂತರನೇ ಅವ್ರ ದಿನಚರಿಗಳು ಸ್ಟಾರ್ಟ್ ಆಗೋದು. ಅದು ಪರಿವರ್ತನೆ ಆಗ್ಬೇಕು. ಆವಾಗ ನಿಮ್ಗೆ ಆರೋಗ್ಯ ಸಿಗ್ತದೆ. 9 ಗಂಟೆ ಎದ್ದು ಬಿಟ್ಟು ನಾನು ಒಳ್ಳೆ ಶ್ರೇಷ್ಠವಾದಂಥ ಆಹಾರ ತಿಂತೀವಿ, ಒಳ್ಳೆ ಉತ್ಕೃಷ್ಟವಾದ ಸಾವಯವ ಆಹಾರ ತಿಂತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನ ದೇಹದಲ್ಲಿ ಆರೋಗ್ಯದಲ್ಲಿ ಬದಲಾವಣೆಗಳಾಗೋದಿಲ್ಲ. ಸರ್ಕ್ಯಾಡಿಯಂ ರಿದಮ್ ಅನ್ನು ನಾವು ಫಾಲೋ ಮಾಡಬೇಕು. ಆವಾಗ ಮಾತ್ರ ಒಳ್ಳೆ ಆರೋಗ್ಯ ಸಿಗ್ಲಿಕ್ಕೆ ಸಾಧ್ಯ ಇದೆ. ಅದನ್ನ ಬಿಟ್ಕೊಂಡು ನಾನು ಎಷ್ಟೊತ್ತಿಗೋ ಹೇಳ್ತೀನಿ, ಎಷ್ಟೊತ್ತಿಗೋ ಮಲಗ್ತೀನಿ, ಏನೋ ಕೆಲಸ ಮಾಡ್ತೀನಿ, ನಾವು ಸಾವಯವ ಆರ್ಗ್ಯಾನಿಕ್ ಫುಡ್ ಅನ್ನ ತಿಂತೀನಿ ಅಂತೇಳಿ ಹೇಳಿದ್ರೆ ಅದು ಯೂಸ್ ಇಲ್ಲ. ಅದರಿಂದ ಏನೂ ಆರೋಗ್ಯ ಸಿಗೋದಿಲ್ಲ. ಅದರಿಂದ ನಮ್ಗೆ ಒಂದಿಷ್ಟು ಅನಾರೋಗ್ಯಗಳೇ ಬರ್ತದೆ ವಿನಃ ಆರೋಗ್ಯ ಅಂತೂ ಖಂಡಿತವಾಗ್ಲೂ ನಮ್ಗೆ ಎಟಕೋದಿಲ್ಲ. ಆಹಾರ ವಿಹಾರ ಇವೆರಡೂ ತಪ್ಪಿ ಜೀವನವನ್ನು ನಡೆಸೋರಿಗೆ ಏನೇನು ಕಾಯಿಲೆಗಳು ಬರಬಹುದು, ಯಾವಾಗ ಬರಬಹುದು? ಇವತ್ತಿನ ಹೆಚ್ಚು ಕಡಿಮೆ ಎಲ್ಲಾ ಮೆಟಬಾಲಿಕ್ ಡಿಸಾರ್ಡರ್, ಥೈರಾಯ್ಡ್ ಸಂಖ್ಯೆ ಒಂದು 10-15 ವರ್ಷದ ಹಿಂದೆ ಏನೊಂದು 100ರಲ್ಲಿ 1-2 ಇರ್ತಾ ಇತ್ತು. ಇವತ್ತು ಸಂಖ್ಯೆ ನೋಡಿ ವಿಪರೀತವಾಗಿ ಗಣನೀಯವಾಗಿ ಏರ್ತಾ ಇದೆ. ವೈಟಮಿನ್ ಡಿ ಡಿಫಿಷಿಯನ್ಸಿ ಅಂತೀವಿ. ಆ ವೈಟಮಿನ್ ಡಿ ಡಿಫಿಷಿಯನ್ಸಿ ಎಷ್ಟು ಒಂದು ಪ್ರಾಬ್ಲಮ್ಸ್ಗಳನ್ನ ಕೊಡ್ತಾ ಇದೆ. ಯಾಕೆ? ಆಹಾರ ವಿಹಾರ. ಫ್ಯಾಟಿ ಲಿವರ್ ಅನ್ನುವಂಥದ್ದು ಕಾಮನ್ ಆಗಿಬಿಟ್ಟಿದೆ. ಒಂದು ಕಾಲ ಇತ್ತು ಆರೋಗ್ಯವಾಗಿದ್ದೀರಾ ಅಂತಲೇ ಹೇಳ್ತಾರೆ. ಇವತ್ತು ಮನೆಗೆ ಬಂದ ನಂತರ ಆರಾಮಾಗಿದ್ದೀರಾ ಕೇಳ್ತಾರೆ. ಆದ್ರೆ ಇವತ್ತು ಕಾಫಿ ಟೀ ಮಾಡುವಾಗ ನಿಮ್ಗೆ ಕಾಫಿಗೆ ಅಥವಾ ಟೀಗೆ ಶುಗರ್ ಹಾಕ್ಬೇಕಾ, ಶುಗರ್ ಇಲ್ವಾ ಅಂತೇಳಿ ಹೇಳೋ ಪರಿಸ್ಥಿತಿ. ಅಂದ್ರೆ ಬರುವವರಂತ ಏಜ್ ಒಂದು 40, 45, 50, 55 ಬಂದ್ರು ಅಂತ ಹೇಳಿದ್ರೆ ಶುಗರ್ ಇದೆಯಾ ಇಲ್ವಾ ಅನ್ನುವಂತ ಹೇಳ. ಅಂದ್ರೆ ಹೇಗಿತ್ತು ಹೇಗಾಯ್ತು ನಮ್ಮ ಕಾಲ. ಆರಾಮಾಗಿದ್ದೀರಾ ಕೇಳುವ ಬದಲು ಶುಗರ್ BP ಸರಿ ಇದೆಯಾ ಅಂತ ಹೇಳಿ. ಹೌದು. ಅಂದ್ರೆ ಕಾಯಿಲೆ ಇಲ್ಲದವನನ್ನೇ ಹುಡುಕುವಂತಹದ್ದು ಬಹಳ ಕಷ್ಟ. ಥೈರಾಯ್ಡು, ಬ್ಲಡ್ ಪ್ರೆಷರ್ ಇರಬಹುದು, ಅಥವಾ ಡಯಾಬಿಟಿಸ್ ಇರಬಹುದು, ಮೈಗ್ರೇನ್ ಇರಬಹುದು, ಗ್ಯಾಸ್ಟ್ರೈಟಿಸ್. ಯಾಕೆ ಹೀಗೆ ಆಗ್ತಾ ಇದೆ? ಎಲ್ಲ ನಮ್ಮ ಒಳಗಿನ ಕಲ್ಮಶಗಳು, ನಮ್ಮ ಅನಾರೋಗ್ಯಕರವಾದ ಆಲೋಚನೆಗಳು, ನಮ್ಮಲ್ಲಿರುವಂತಹ ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಆಲೋಚನೆಗಳು, ನೆಗೆಟಿವ್ ಫುಡ್ಗಳಿರ್ಬೋದು, ಅಥವಾ ನಮ್ಮ ನೆಗೆಟಿವ್ ಆಗಿರುವಂತಹ ವಿಹಾರ ಕ್ರಮಗಳಿರ್ಬೋದು. ಇದೆಲ್ಲದರಿಂದ ಇವತ್ತು ಕಾಯಿಲೆಗಳ ಒಂದು ಮಹಾಪೂರವೇ ನಮಗೆ ಬರ್ತಾ ಇದೆ. 15 ವರ್ಷಗಳಿಂದ ಅಥವಾ 20 ವರ್ಷಗಳಿಂದ ಹೋದಾಗ ಈ ಕಾಯಿಲೆಗಳು ಇಷ್ಟೊಂದು ನಮ್ಗೆ ಗೊತ್ತೇ ಇರಲಿಲ್ಲ. ಥೈರಾಯ್ಡ್ ಅಂತ ಗೊತ್ತಿರಲಿಲ್ಲ. ಬಹುತೇಕವಾಗಿ ಎಲ್ರಿಗೂ ಸಹಿತ ಗೊತ್ತಿರುವ 2 ಕಾಯಿಲೆ ಅಂದ್ರೆ ಅದು BP, ಶುಗರ್. ಯಾಕಂದ್ರೆ ಮನೆಯಲ್ಲಿ ಅಪ್ಪ ಅಮ್ಮ ಬೈತಾದ್ರೆ ನಿಮ್ BP ಇದೆ ಅಂತ ಕೇಳ್ತಿದ್ರು. ಶುಗರ್ ಅಂದ್ರೆ ಒಂದು ರಿಚೆಸ್ಟ್ ಪೀಪಲ್ ಇರುವಂತ ಒಂದು ದೊಡ್ಡ ಕಾಯಿಲೆ ಅಂತ ಹೇಳ್ತಾ ಇದ್ರು. ಈಗ ಏನಂದ್ರೆ ಥೈರಾಯ್ಡ್ ಗೊತ್ತು, ವಿಟಮಿನ್ C ಗೊತ್ತು, ಕ್ಯಾಲ್ಸಿಯಂ ಗೊತ್ತು, ಡೆಫಿಷಿಯನ್ಸಿಗಳು ಗೊತ್ತಾಗ್ತದೆ. ಅಂದ್ರೆ ಬಹುಶಃ ಜೀವನದಲ್ಲಿ ಇರುವಂತ ನಮ್ಮ ದೇಹದಲ್ಲಿ ಇರುವಂತ ಪ್ರತಿಯೊಂದು ನರನಾಡಿಗೂ ಸಹಿತ ಒಂದೊಂದು ಕಾಯಿಲೆಗಳು ಇದ್ದಿದ್ದೆ. ನರನಾಡಿಗೂ ಸಹಿತ ಒಬ್ಬೊಬ್ಬರು ವೈದ್ಯರಿದ್ದಾರೆ. ಅಂದ್ರೆ ಈ ಎಲ್ಲೋ ಒಂದ್ ಕಡೆ ಅತಿಯಾದಂತಹ ಜ್ಞಾನದ ಭಂಡಾರ ಜನಸಾಮಾನ್ಯರಿಗೆ ಗೊತ್ತಾಗಿ ಅದರ ಮುನ್ನಾಲೋಚನೆಯಾಗಿ ಯೋಚನೆ ಮಾಡ್ಕೊಂಡು ಅಯ್ಯೋ ನಂಗೆ ಈ ಕಾಯಿಲೆ ಇರ್ಬೋದು ಅಂತ ಅನ್ನೋ ಆತಂಕದಲ್ಲೇ ಜನರಿದ್ದಾರೆ. ಅಥವಾ ವೈದ್ಯಕೀಯ ಸಂಶ್ಲೇಷಣೆ ಅಥವಾ ವೈದ್ಯಕೀಯ ವಿಶ್ಲೇಷಣೆ ಏನ್ ಹೇಳುತ್ತೆ?
ಖಂಡಿತವಾಗ್ಲೂ ನನ್ಗೆ ಆ ಕಾಯಿಲೆ ಬರ್ತದೇನೋ, ಇದು ಬರ್ತದೇನೋ, ಹೀಗಾಗತ್ತೇನೋ ಅನ್ನುವಂತಹ ಆ ಭಯದಲ್ಲಿ ಬದುಕ್ತಾ ಇದ್ದಾನೆ. ಅವನು ಅದ್ರ ಬಗ್ಗೆನೇ ಆಲೋಚನೆ ಮಾಡ್ತಾನೆ. ನಾನು ಇದು ತಿಂದ್ರೆ ನಂಗೆ ಆ ಕಾಯಿಲೆ ಬರ್ತದೆ. ಅಫ್ಕೋರ್ಸ್ ಅವನು ಅದರೊಟ್ಟಿಗೆ ಸರಿಯಾದ ವ್ಯಾಯಾಮ, ವಿಹಾರ, ಆಹಾರಗಳನ್ನ ಪಾಲನೆ ಮಾಡೋದಿಲ್ಲ. ಜಂಕ್ ಫುಡ್, ಫಾಸ್ಟ್ ಫುಡ್ ಅದರಲ್ಲೇ ಬದುಕ್ತಾ ಇರ್ತಾನೆ. ನನ್ಗೆ ಈ ಕಾಯಿಲೆ ಬರ್ಬೋದು, ನನ್ಗೆ ಈ ಕಾಯಿಲೆ ಬರ್ಬೋದು, ಅದ್ರ ಬಗ್ಗೆ ತಿಳ್ಕೊಂಡು ತನ್ನ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ತನ್ನ ಆಲೋಚನೆಗಳು ಸಹ ಆ ಕಾಯಿಲೆಯನ್ನ ವೆಲ್ಕಮ್ ಮಾಡ್ತಾ ಇದೆ. ಯತ್ ಭಾವಂ ತದ್ಭವತಿ. ಅಂದ್ರೆ ನಮ್ಮ ಭಾವನೆಗಳು ಹೇಗಿರ್ತದೆ ಅದೇ ರೀತಿಯಲ್ಲಿ ಆಗ್ತಾ ಹೋಗ್ತಾನೆ. ಅಯ್ಯೋ, ನನ್ನ ಅಜ್ಜನಿಗೆ ಕ್ಯಾನ್ಸರ್ ಬಂದಿತ್ತು, ನನ್ನ ಅಮ್ಮನಿಗೂ ಕ್ಯಾನ್ಸರ್ ಇತ್ತು, ನನ್ನ ಅಮ್ಮನ ಕಡೆಯಲ್ಲಿ ಇವರಿಗೂ ಕ್ಯಾನ್ಸರ್ ಇತ್ತು, ನನ್ನ ಮಾವನಿಗೆ ಕ್ಯಾನ್ಸರ್ ಇತ್ತು, ನನ್ನ ದೊಡ್ಡಪ್ಪನಿಗೆ ಕ್ಯಾನ್ಸರ್ ಇತ್ತು, ನನಗೂ ಕ್ಯಾನ್ಸರ್ ಬರ್ಬೋದೇನೋ ಅಂತೇಳಿ ಹೇಳಿ ತನ್ನ ಆಲೋಚನೆಗಳು ಅವನ ದೇಹದಲ್ಲಿ ಯಾವುದೋ ಒಂದು ಗಡ್ಡೆಯನ್ನು ಸೃಷ್ಟಿ ಮಾಡುವಂತಹ ಒಂದು ಶಕ್ತಿ ಇದೆ. ಆ ಒಂದು ವೈಬ್ರೇಷನ್ ಅವನು ಪ್ರತಿ ದಿವಸ ಪಾಸ್ ಮಾಡ್ತಾ ಇರ್ತಾನೆ. ನನಗೆ ಬರ್ಬೋದೇನೋ, ನನಗೆ ಈ ಕಾಯಿಲೆ ಬರ್ಬೋದೇನೋ, ಆ ಕಾಯಿಲೆ ಬರ್ಬೋದೇನೋ ಅನ್ನುವಂತಹ ವೈಬ್ರೇಷನ್ ಅವನು ಪಾಸ್ ಮಾಡ್ತಾ ಹೋಗ್ತಾನೆ. ಅದರಿಂದಾಗಿ ಅವನ ಕಾಯಿಲೆಗಳನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದಾನೆ. ಅವನ ಆಲೋಚನೆಗಳು ಸರಿಯಾಗಿರ್ಬೇಕು. ಅವನು ಏನು ಥಿಂಕಿಂಗ್ಗಳು ಮಾಡ್ತಾನೆ ಸಕಾರಾತ್ಮಕವಾದಂತಹ ಥಿಂಕಿಂಗ್ಗಳು ಬರಬೇಕು. ಪಾಸಿಟಿವ್ ಆಗಿ ಬದುಕುವಂತಹ ಕಲೆಯನ್ನು ಕೊಂಡ್ಕೊಳ್ಬೇಕು. ಆವಾಗ ಆರೋಗ್ಯ ಸಿಗ್ತಾ. ಓಕೆ, ಅಂದ್ರೆ ಎಲ್ಲ ಒಂದ್ ಕಡೆ ಅತಿಯಾದಂತ ಜ್ಞಾನ ಭಂಡಾರ, ಗೂಗಲ್ ಅಂತ ಹೇಳ್ತೀವಿ, ಟೆಕ್ನಾಲಜಿಗಳು ಬಂದಿದೆ. ಈಗ ವೈದ್ಯರಿಗೆ ವಿಷಯಗಳು ಎಷ್ಟು ಗೊತ್ತಿರುತ್ತೋ ಗೊತ್ತಿಲ್ಲ, ಅದಕ್ಕಿಂತ ಹೆಚ್ಚಾಗಿ ತಿಳಿದುಕೊಳ್ಳುವಂತಹ ಪ್ರಯತ್ನ ನಮ್ಮ ಜನರೇ ಕೂಡ ಮಾಡ್ತಿದ್ದಾರೆ. ಎಲ್ಲ ಒಂದ್ ಕಡೆ ಅತಿಯಾದಂತಹ ನಾಲೆಜ್ ಮನುಷ್ಯನಿಗೆ ಕಾಯಿಲೆಗಳು ತರೋದಕ್ಕೆ ಅದೊಂದು ದಾರಿ ಮಾಡ್ಕೊಡ್ತಿದ್ಯಾ? ಖಂಡಿತವಾಗ್ಲೂ ಅತಿಯಾದಂತಹ ನಾಲೆಜ್ ಕಾಯಿಲೆಯನ್ನ ಕೆಲವೊಂದ್ಸತಿ ಒಳ್ಳೆ ಕಡೆಗೂ ಕೊಂಡೊಯ್ತದೆ. ಬಟ್ ಎಲ್ಲದರಲ್ಲೂ ಸಂಶಯಾತ್ಮಕವಾದಂತಹ ಮನೋಭಾವ ಅಲ್ಲ, ಅದು ಕಾಯಿಲೆಗಳಿಗೆ ದೊಡ್ಡ. ಈಗ ಮೊದಲು ಒಬ್ರು ವೈದ್ಯರ ಹತ್ರ ಹೋದ್ರಂತೇಳಿ ಹೇಳಿದ್ರೆ ಅವ್ರಿಗೆ 100% ಕಾನ್ಫಿಡೆನ್ಸ್, ಆ ವೈದ್ಯರು ಏನೋ ಚಿಕಿತ್ಸೆ ಕೊಡ್ತಾರೆ ಅದು ನಂಗೆ ಚೆನ್ನಾಗಿ ಆಗತ್ತೆ ಅಂತ ಹೇಳಿ ಅವ್ನಿಗೆ ಚೆನ್ನಾಗತ್ತೆ. ಇವತ್ತು ವೈದ್ಯರ ಬಳಿಗೆ ಹೋಗುವಾಗಲೇ ನಮ್ಗೊಂದು ಏನೋ ಅದ್ರ ಬಗ್ಗೆ, ಓಕೆ ಅವ್ರು ಅದಕ್ಕೆ ಯಾಕೆ ಆ ಮೆಡಿಸಿನ್ಸ್ ಯಾಕೆ ಕೊಟ್ಟರು, ನನ್ಗೆ ಈ ಕಾಯಿಲೆ ಇರೋದು ಅಂತೇಳಿ ಹೇಳಿ ಅವನು ಒಂದಿಷ್ಟು ಗೂಗಲ್ ಮಾಡಿನೋ ಅಲ್ಲಿಯೋ ಇಲ್ಲಿಯೋ ತಿಳ್ಕೊಂಡ್ಬಿಟ್ಟು ಹೋಗಿರ್ತಾನೆ. ಅವನಿಗೆ ವೈದ್ಯರು ಕೊಟ್ಟದ್ದು ಸ್ಯಾಟಿಸ್ಫ್ಯಾಕ್ಷನ್ ಆಗಿರೋದಿಲ್ಲ, ಅವನಿಗೆ ಅದ್ರಲ್ಲಿ ರಿಸಲ್ಟ್ಸ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಇದು ನನಗೆ ಸರಿ ಆಗಿಲ್ಲ ಅಂತೇಳಿ ಹೇಳಿ ಭಾವನೆಯಲ್ಲೇ ಅವನು ಒಬ್ಬ ವೈದ್ಯರ ಕ್ಯಾಬಿನಿಂದ ಹೊರಗಡೆ ಬರುವಾಗ ಯಾವಾಗ ತಿಳ್ಕೊಂಡು ಬರ್ತಾನೆ, ಆ ರೀತಿ ಆಲೋಚನೆ ಬರುತ್ತೆ, ಅದು 100% ಅವನಿಗೆ ಆ ಮೆಡಿಸಿನ್ಸ್ ಕೆಲಸ ಮಾಡೋದಿಲ್ಲ. ಹಿಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಕುಟುಂಬದಲ್ಲೂ ಹೇಗೆ ಒಬ್ಬ ಸದಸ್ಯ ಇರ್ತದೆ ಹಾಗೆ ಒಬ್ಬ ಫ್ಯಾಮಿಲಿ ಡಾಕ್ಟರ್ ಇರ್ತಾ ಇದ್ರು. ಅಂದ್ರೆ ಇಡೀ ಜೆನೆಟಿಕ್, ಅವರ ತಂದೆ ತಾಯಿ ಮಕ್ಕಳಿಂದ ಹಿಡಿದು ಎಲ್ರಿಗೂ ಸಹಿತ ಏನೇನು ಸಮಸ್ಯೆ ಇದೆ ಅಂತ ಕಂಡು ಹಿಡ್ತಾ ಇದ್ರು. ಈಗ ಏನಂದ್ರೆ ಪ್ರತಿಯೊಂದು ಕಾಯಿಲೆಗೂ ಸಹಿತ ಒಬ್ಬೊಬ್ರು ಡಾಕ್ಟರ್ ಆಗಿದ್ದಾರೆ. ಅಂದ್ರೆ ಫ್ಯಾಮಿಲಿ ಡಾಕ್ಟರ್ ಅನ್ನೋ ಒಂದು ಕಾನ್ಸೆಪ್ಟ್ ಈಗೆಲ್ಲ ಮರೀಚಿಕೆ ಆಯ್ತಾ? ಖಂಡಿತವಾಗ್ಲೂ ಆ ಫ್ಯಾಮಿಲಿ ಡಾಕ್ಟರ್ ಅನ್ನುವಂತಹ ಕಾನ್ಸೆಪ್ಟ್ಗಳು ದೂರ ಹೋಗ್ತಾ ಇದೆ. ಒಂದೇದು, ಎಲ್ಲೋ ಒಂದ್ ಕಡೆಯಲ್ಲಿ ಒಂದು ಸ್ವಲ್ಪ ಪರ್ಸೆಂಟೇಜ್ ಅಲ್ಲಿ ಇರಬಹುದು, ಬಟ್ ಅದು ಮಾತಿಗಷ್ಟೇ ಆಗಿದೆ. ಇನ್ನೊಂದು, ಇವತ್ತು ಡಾಕ್ಟರ್ಸ್ ಹಂಟಿಂಗ್ ಅಂತ ಹೇಳಿ ಪ್ರತಿ ಒಂದು ದಿವಸನು ಯಾವ ಕಡೆ ಆ ಡಾಕ್ಟರ್ ಆಯ್ತಾ, ಓಕೆ ನೆಕ್ಸ್ಟ್ ನಾನು ಯಾವ ಡಾಕ್ಟರ್ ಹತ್ರ ಹೋಗೋದು, ನೆಕ್ಸ್ಟ್ ಆ ಡಾಕ್ಟರ್ ಹತ್ರ, ಎಲ್ಲ ಕಡೆ ಟ್ರೈ ಮಾಡೋದು 1 ವೀಕ್ 2 ವೀಕ್ಸ್ ಮೆಡಿಸಿನ್ಸ್ ಟ್ರೈ ಮಾಡ್ತಾರೆ. ಆ ಡಾಕ್ಟರ್ ಹಂಟಿಂಗ್ ಅಂತ ಅದು ಒಂದು ಡಿಸೀಸ್ ಆಗ್ಬಿಟ್ಟಿದೆ. ಅವ್ರು ಡಾಕ್ಟರ್ನ ಹಂಟ್ ಮಾಡ್ತಾ ಇರೋದು, ಓಕೆ ಯಾವ್ದು ಸೂಪರ್ ಸ್ಪೆಷಾಲಿಟಿ ಇದ್ದಾರೆ, ಯಾವ್ದು ಬೆಸ್ಟ್ ಇರ್ತಾರೆ ಅಂತ ಹೇಳಿ ಹಂಟ್ ಮಾಡ್ತಾ ಹೋಗುದು. ಸೊ ಅದು ದೊಡ್ಡ ಡಿಸೀಸ್ ಆಗುತ್ತೆ. ಅಂದ್ರೆ ಅವ್ರಿಗೆ ಯಾರ ಮೇಲೂ, ಯಾವ ವೈದ್ಯರ ಮೇಲೂ ಒಂದು ಕಾನ್ಫಿಡೆನ್ಸ್ ಆಗಿ ಹೋಗ್ಲಿಕ್ಕೆ ಅಥವಾ ಆ ಕಾನ್ಫಿಡೆನ್ಸ್ ಇರ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಮೇ ಬಿ ಡ್ಯೂ ಟು ದ ಮೀಡಿಯಾ, ಮೇ ಬಿ ಡ್ಯೂ ಟು ದ ಗೂಗಲ್, ಯಾವುದೋ ಒಂದು ರೀಸನ್ಸ್ಗಳು, ಅಥವಾ ಅವರಲ್ಲಿರುವಂತಹ ಒಂದು ಥಿಂಕಿಂಗ್, ಒಂದಿಷ್ಟು ಅಜಗಲ ಗಗರಿ ಚೆಲಕತ್ತ ಜಾಯಿ ಅಂತ ಹೇಳಿ ಅರ್ಧ ತುಂಬಿ ಕೊಡಪಾನ ಯಾವತ್ತೂ ತೊಳಗ್ತಾ ಇರುತ್ತೆ. ಅಂದ್ರೆ ಅವ್ರಿಗೆ ಸ್ವಲ್ಪ ಅರ್ಧಂಬರ್ಧ ಆ ನಾಲೆಜ್ ಗಳನ್ನ ಪಡ್ಕೊಂಡ್ಬಿಟ್ಟು ಅದು ಆಚೆ ಈಚೆ ಹೋಗ್ತಾ ಇರ್ತಾರೆ. ಓಕೆ, ಇನ್ನು ಚಿತ್ರಕೂಟ ಆಯುರ್ವೇದದಲ್ಲಿ ಡಿಸೀಸ್ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಮೆಜಾರಿಟಿ ಆಫ್ ಡಿಸೀಸ್ಗಳು ಇತ್ತೀಚಿನ ದಿನಗಳಲ್ಲಿ ತಾವು ನೋಡಿರುವಂತಹ ಪೇಷಂಟ್ಗಳು ಯಾವ ಡಿಸೀಸ್ ಹೆಚ್ಚಾಗಿ ಬರ್ತಾ ಇದೆ? ನೀ ಪೇನು, ಬ್ಯಾಕ್ ಪೇನು, ಸೋರಿಯಾಸಿಸ್, ಆಂಗ್ಸೈಟಿ, ಇನ್ಸೋಮ್ನಿಯಾ, ಒಬೇಸಿಟಿ, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್, ಇದೆಲ್ಲ ಸಮಸ್ಯೆಗಳು ಇವತ್ತಿನ ದಿವಸ ತುಂಬಾ ಜಾಸ್ತಿಯಾಗಿ ಬರ್ತಾ ಇದೆ. ರೀಸನ್ ಏನಿರ್ಬೋದು ಸರ್? ನಮ್ಮ ಲೈಫ್ ಸ್ಟೈಲ್, ಫುಡ್ ಹ್ಯಾಬಿಟ್ಸ್, ಆಹಾರ ವಿಹಾರ, ಅದೇ ಮೇಜರ್ ರೀಸನ್. ಮತ್ತೆ ಚಿತ್ರಕೂಟ ಆಯುರ್ವೇದ ಎಷ್ಟು ದಿನಗಳ ಕಾಲ ಒಂದು ಟ್ರೀಟ್ಮೆಂಟ್ ಬೇಕಾಗುತ್ತೆ? ಯಾಕಂದ್ರೆ ಬೆಂಗಳೂರಿಂದ ಸುಮಾರು 400 ಕಿಲೋಮೀಟರ್ ಅಥವಾ ಸುತ್ತಮುತ್ತ ಕರ್ನಾಟಕದಲ್ಲಿ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಇರೋ ಜಾಗವನ್ನು ಜನರಂತೂ ಹುಡ್ಕೊಂಡು ಬಂದೇ ಬರ್ತಾರೆ. ಅಂದ್ರೆ ಜನರಿಗೆ ಸಹಾಯ ಆಗ್ಬೇಕು ಅಂದ್ರೆ ಚಿತ್ರಕೂಟ ಆಯುರ್ವೇದ ಆರೋಗ್ಯದ ದೃಷ್ಟಿಯಲ್ಲಿ ಡಾಕ್ಟರ್ ಬಂದ್ಕೊಟ್ರೆ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರುತ್ತೆ, ಸಿಕ್ಕಾಪಟ್ಟೆ ಮೆಡಿಸಿನ್ಸ್ ಗಳನ್ನು ಕೊಡ್ತಾರೆ ಅನ್ನೋ ಮನೋಭಾವನೆ ಅವರಲ್ಲಿ ಬಂದ್ಬಿಟ್ಟಿದೆ ಈಗ ಆಲ್ರೆಡಿ. ಅಂತವ್ರಿಗೆ ತಾವೇನ್ ಹೇಳ್ತಾರೆ? 10 days, 2 weeks, 3 weeks ಕಾಲ ಇಲ್ಲಿ ಸ್ಟೇ ಮಾಡಿ ಚಿಕಿತ್ಸೆಗಳನ್ನ ಪಡಿಬೇಕಾಗತ್ತೆ. ಕಾಸ್ಟ್ ವೈಸ್ ನಾವು ನೋಡಿದವಾಗ
ಅದರ ಒಂದು ಅಫೋರ್ಡೆಬಲ್ ಕಾಸ್ಟಲ್ಲಿ ನಾವು ಕೊಡ್ತಾ ಇದೀವಿ. ಆಮೇಲೆ ಮೆಡಿಸಿನ್ಸ್ಗಳು ರಾಶಿಗಟ್ಟಲೆ ಮೆಡಿಸಿನ್ಸ್ಗಳನ್ನು ಕೊಟ್ಟು ಅವ್ರ ಔಷಧವೇ ಆಹಾರವನ್ನಾಗಿ ಮಾಡಲ್ಲ. ಅವರ ಜೀವನ ಶೈಲಿಯನ್ನ, ತಿನ್ನುವಂಥ ಆಹಾರವನ್ನ ಬದಲಾವಣೆ ಮಾಡಬೇಕು, ಯಾವ ರೀತಿಯ ಆಹಾರ ಸೇವನೆ ಮಾಡಬೇಕು ಅದರ ಬಗ್ಗೆ ಸವಿವರವಾದ ವಿವರಣೆಗಳನ್ನು ನೋಡಿ ಕೊಟ್ಟು ಅವರಿಗೆ ಆಹಾರ ಎಷ್ಟು ಮುಖ್ಯ ಅನ್ನುವಂಥದ್ದನ್ನ ತಿಳಿಸ್ಕೊಟ್ಟು ಅವರಿಗೆ ಮಾನಸಿಕವಾಗಿ ಹಾಗೆ ದೈಹಿಕವಾಗಿ ಅವರಿಗೆ ಲಘು ರೀತಿಯಲ್ಲಿ ಅಂದ್ರೆ ಒಂದು ಉಲ್ಲಾಸ ಬರುವ ಹಾಗೆ ಮಾಡಿಬಿಟ್ಟು ನಾವು ಇಲ್ಲಿ ನಡ್ಕೋತೀವಿ. ಎಷ್ಟು ಟೀಮ್ ಇದಾರೆ ಸರ್ ಇಲ್ಲಿ? ವೈದ್ಯರಾಗಿರ್ಬೋದು, ಸ್ಟಾಫ್ಗಳು, ಎಲ್ಲ ಸೇರ್ಬಿಟ್ಟು ಒಂದು 60 ಜನ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಓಕೆ. ಚಿತ್ರಕೂಟ ಆಯುರ್ವೇದದಲ್ಲಿ ಇನ್ನೊಂದು ವಿಶೇಷತೆ ಏನಂದ್ರೆ, ನಾನು ಸಾಕಷ್ಟು ಬಾರಿ ನೋಡಿದ್ದೀನಿ, ಆಮೇಲೆ ಇಲ್ಲೂ ಕೂಡ ಸಾಕಷ್ಟು ವಿದೇಶಿಗರು ಬಂದು ಆಯುರ್ವೇದ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಅಂದ್ರೆ ವಿದೇಶರಿಗೆ ಎಲ್ಲೋ ಒಂದ್ ಕಡೆ ನಮ್ಮ ದೇಶದ ಮಹಿಮೆ ವಿದೇಶದವರು ಹೇಳಿದಾಗ ಮಾತ್ರ ಅದರ ಎಫೆಕ್ಟಿವ್ನೆಸ್ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಆ ಟ್ರೆಂಡ್ ಕೂಡ ಸ್ಟಾರ್ಟ್ ಆಗಿದ್ದು ವಿದೇಶಿಗರಿಂದಾನೆ. ಹಾಗೆ ಈ ವಿದೇಶಿಗರು ಹೇಗೆ ನಮ್ಮ ಆಯುರ್ವೇದಕ್ಕೆ ಒಳಗಾಗಿದ್ದಾರೆ? ಇಲ್ಲಿ ಒಬ್ರು ಬಂದ್ರು, ಅವ್ರಿಬ್ರಿಗೆ ಹೇಳಿದ್ರು, ಇಬ್ರು ಬಂದ್ರು, ಅವ್ರು 4 ಜನರಿಗೆ ಹೇಳಿದ್ರು, 4 ಜನರ 14 ಜನಕ್ಕೆ ಹೋಯ್ತು. ಅದೇ ರೀತಿಯಲ್ಲಿ ವರ್ಡ್ ಆಫ್ ಮೌತ್, ಬಾಯಿಂದ ಬಾಯಿಗೆ ಸ್ಪ್ರೆಡ್ ಆಗ್ಬಿಟ್ಟು ಸುಮಾರು ಜಗತ್ತಿನ ಒಂದು 30-35ಕ್ಕೂ ಅಧಿಕ ದೇಶಗಳಿಂದ ಇಲ್ಲಿ ಬರ್ತಾರೆ. ಈಗ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಸಂಖ್ಯೆ ಕಡಿಮೆ ಇದೆ. ಆದ್ರೆ ಬೇರೆ ಟೈಮ್ಗಳಲ್ಲಿ ತುಂಬಾ ಜನ ವಿದೇಶಿಗರು ಭಾರತದವರು ಸಹ ಬಂದು ಇಡೀ ಪ್ಯಾನ್ ಇಂಡಿಯಾದಿಂದ ಎಲ್ಲ ರಾಜ್ಯಗಳಿಂದ ಬರ್ತಾರೆ ಚಿಕಿತ್ಸೆಗೋಸ್ಕರ. ಬಂದು ಇಲ್ಲಿ 2 ವಾರ 3 ವಾರ ಹೀಗೆ ಅವರ ಕಾಯಿಲೆಗೆ ಅನುಗುಣವಾಗಿ ಅಷ್ಟು ದಿನ ಇದ್ದು ಚಿಕಿತ್ಸೆಯನ್ನ ಇಲ್ಲಿ ಪಡೆದು ಹೋಗುವಂಥದ್ದು ನಮ್ದು ಒಂದು ವೈಶಿಷ್ಟ್ಯತೆ. ಓಕೆ. ಅಂದ್ರೆ ವಿದೇಶಿಗರು ಜೊತೆಗೆ ಭಾರತೀಯರ ಜೀವನ ಶೈಲಿ ಜೊತೆಗೆ ಕಾಯಿಲೆಗಳು ಹೇಗೆ ರಿಕವರಿಂಗ್ ಟೈಮಿಂಗ್ ಹೆಂಗ್ ತಗೊಳುತ್ತೆ? ಒಂದಂತ ಹೇಳಿದ್ರೆ ವಿದೇಶಿಗರು ಅವರಿಗೆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಇರ್ತದೆ. ಓಕೆ. ನಮ್ಮಲ್ಲಿ ತುಂಬಾ ಬಿಲೀಫ್ ಇಟ್ಟು ಬಂದಿರ್ತಾರೆ. ಮತ್ತೆ ನಾವು ಹೇಳಿರುವಂತಹ ಡಯಟ್ ಅನ್ನ ಯಥಾವತ್ತಾಗಿ ಫಾಲೋ ಮಾಡ್ತಾ ಇರ್ತಾರೆ. ಸೊ ಅವರಿಗೆ ನಮ್ಗೆ ರಿಸಲ್ಟ್ಸ್ಗಳು ಚೆನ್ನಾಗಿ ಬರ್ತದೆ. ಭಾರತೀಯರು ಅಫ್ಕೋರ್ಸ್ ಒಂದಿಷ್ಟು ಪರ್ಸೆಂಟೇಜ್ ತುಂಬಾ ಚೆನ್ನಾಗಿ ಫಾಲೋ ಮಾಡ್ತಾರೆ. ಒಂದಿಷ್ಟು ಪರ್ಸೆಂಟೇಜ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಂದ್ 3 ತಿಂಗಳು 6 ತಿಂಗಳು ತರ ಸೋಡಾ ಸ್ಪಿರಿಟ್ ತರ ಫಾಲೋ ಮಾಡ್ತಾರೆ. ಆಮೇಲೆ ಅದು ಸ್ವಲ್ಪ ಡೌನ್ ಆಗ್ತಾ ಬರ್ತಾರೆ. ಮತ್ತೆ 1 ವರ್ಷ ಬಿಟ್ಟು ಬಂದು ಚಿಕಿತ್ಸೆಗೋಸ್ಕರ ಬರ್ತಾರೆ. ಓಕೆ. ಅಂದ್ರೆ ವಿದೇಶಿಗರ ಜೀವನ ಶೈಲಿ ನಂತರ ಸಾಕಷ್ಟು ಮೆಜಾರಿಟಿ ಆಫ್ ತಗೊಂಡ್ರೆ ಫುಡ್ ಅಲ್ಲಿ ಅವ್ರು ನಾನ್ ವೆಜ್ ಜಾಸ್ತಿ ಇರುತ್ತೆ. ಆಯುರ್ವೇದದಲ್ಲಿ ಹೇಗೆ ಅವ್ರಿಗೆ ಸೆಟ್ ಆಗುತ್ತಾ ಫುಡ್? ವಿದೇಶಿಗರು ಅಂತ ಹೇಳಿದ ತಕ್ಷಣ ನಾವು ಅವರು ನಾನ್ ವೆಜ್ ಜಾಸ್ತಿ ತಿಂತಾರೆ ಅನ್ನುವಂಥದ್ದು ನಮ್ಮ ತಪ್ಪು ಕಲ್ಪನೆ. ಓಕೆ. ನಮ್ಮಲ್ಲಿ ಬರೋರು ನಾವು ನೋಡ್ತಾ ಇದೀವಲ್ಲ, 60% ಜನ ಅವರು ಮೋರ್ ದನ್ 60% ಅಂತಾನೆ ಹೇಳ್ಬೋದು, ಅವರು ವೆಜಿಟೇರಿಯನ್ಗೆ ಕನ್ವರ್ಟ್ ಆಗ್ತಾರೆ. ಸೊ ಹಾಗಾಗಿ ಅವರ ಆರೋಗ್ಯಯುತವಾದ ಜೀವನ ಶೈಲಿ ಅವರು ತುಂಬಾ ಅಡಾಪ್ಟ್ಗಳನ್ನು ಮಾಡ್ತಾರೆ. ಆರೋಗ್ಯ ಬೇಕು ಅಂತೇಳಿ ಹೇಳಿದ್ರೆ ನಾನು ಮಾಡಲೇಬೇಕು ಅನ್ನುವಂತಹ ಒಂದು ಇಚ್ಛಾಶಕ್ತಿ, ಒಂದು ಮನಃಶಕ್ತಿಯನ್ನು ಅವರು ಸಂಕಲ್ಪವನ್ನು ಅವರು ಹೊಂದಿರ್ತಾರೆ. ಹಾಗಾಗಿ ಅವರಲ್ಲಿ ಚೆನ್ನಾಗಿ ರಿಸಲ್ಟ್ಸ್ಗಳನ್ನು ಬರ್ಲಿಕ್ಕೆ. ಓಕೆ. ಅಂದ್ರೆ ಈಗ ಆಯುರ್ವೇದ ಅಂದ್ರೆ ಪಂಚಕರ್ಮ ಚಿಕಿತ್ಸೆ ಅತ್ಯಂತ ಹೆಸರು ಮಾಡಿದ್ದೆ. ಆಮೇಲೆ ಮಸಾಜ್ಗಳು ಅಂತ ತುಂಬಾನೇ ಪ್ರಚಲಿತದಲ್ಲಿದೆ. ಯಾಕಂದ್ರೆ ಮಸಾಜ್ ಅನ್ನೋದು ಜನರಿಗೆ ಸಾಕಷ್ಟು ತಪ್ಪು ಪರಿಕಲ್ಪನೆ ಹೋಗಿದೆ, ಏನೇನೋ ಬೇರೆ ಮಸಾಜ್ಗಳೆಲ್ಲ ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ಒಂದು ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಅಥವಾ ಒಂದು ಇತಿಹಾಸದ ಪ್ರಕಾರ ಮಸಾಜ್ ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ? ಯಾಕಂದ್ರೆ ಹಿಂದಿನ ದಿನಗಳಲ್ಲಿ ಮಗು ಆದಾಗಿನಿಂದ ಹಿಡಿದು ಸ್ನಾನಗಳನ್ನ ಮಾಡಿಸೋದಾಗ್ಲಿ, ಅಜ್ಜ ಅಜ್ಜಿ ಅಂದ್ರು ಮಾಡಾಗ್ಲಿ, ತಂದೆ ತಾಯಿ ಮಾಡಿಸೋದೆಲ್ಲ ಇತ್ತು. ಆದ್ರೆ ಈಗಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಎಲ್ಲವೂ ಸಹಿತ ಕ್ಲೌಡ್ ಕಿಚನ್ ಸರ ಕ್ಲೌಡ್ ಹಾಸ್ಪಿಟಲ್ಸ್ ಗಳಾಗ್ಬಿಟ್ಟಿದೆ. ಅವರೇ ನರ್ಸ್ ಟೇಕ್ ಕೇರ್ ಮಾಡ್ತಾರೆ. ಅಂದ್ರೆ ಆ ತಂದೆ ತಾಯಿಯ ವಾತ್ಸಲ್ಯ ಮಗುವಿನ ಮೇಲೆ ಇಲ್ಲ. ಎಲ್ಲ ಒಂದ್ ಕಡೆ ಇದು ಹೇಗೆ ಎಫೆಕ್ಟ್ ಆಗ್ಬೋದು? ಅಭ್ಯಂಗಂ ಆಚರೇತ್ ನಿತ್ಯಂ ಅಂತ ಹೇಳಿದ್ದಾರೆ. ಪ್ರತಿ ದಿವಸ ಅಭ್ಯಂಜನ, ಎಣ್ಣೆ ಸ್ನಾನ ಅನ್ನುವಂಥದ್ದನ್ನ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಬಹಳ ಸಹಕಾರಿಯಾಗಿದೆ. ಸ್ಕಿನ್ನ ಟೆಕ್ಸ್ಚರನ್ನು ಮೇಂಟೈನ್ ಮಾಡೋದ್ರಿಂದ ಹಿಡಿದು ಸ್ಕಿನ್ ಕಾಂಪ್ಲೆಕ್ಷನ್ನ ಜಾಸ್ತಿ ಮಾಡಲಿಕ್ಕೆ, ಹಾಗೆ ಏಜಿಂಗ್ ಪ್ರೋಸೆಸ್ಸನ್ನು ಕಂಟ್ರೋಲ್ ಮಾಡಲಿಕ್ಕೆ ಎಲ್ಲ ಇದರಲ್ಲೂ ಈ ಒಂದು ಅಭ್ಯಂಜನ ಅಥವಾ ಅಭ್ಯಂಗ ಅನ್ನುವಂಥದ್ದು ಬಹಳಷ್ಟು ಸಹಕಾರಿಯಾಗಿದೆ. ಬಟ್ ಇವತ್ತಿನ ದಿವಸ ಏನಾಗಿದೆ, ಅಭ್ಯಂಗ ಅಂತ ಹೇಳಿದ್ರೆ ಒಂದು ಮಸಾಜ್ ಅಂತ ಅಲ್ಲ, ಅದಕ್ಕೊಂದು ಪರ್ಟಿಕ್ಯುಲರ್ ಸ್ಟೆಪ್ಸ್ ಇದೆ, ಪರ್ಟಿಕ್ಯುಲರ್ ಡೈರೆಕ್ಷನ್ಸ್ ಇದೆ. ಅದೇ ಡೈರೆಕ್ಷನ್ ಅಲ್ಲಿ ಆ ಒಂದು ಪರ್ಟಿಕ್ಯುಲರ್ ಆಯಿಲ್ಸ್ ಗಳನ್ನ ಯೂಸ್ ಮಾಡಿಕೊಂಡ್ರೆ ದೇಹಕ್ಕೆ ಒಂದು ಒಳ್ಳೆಯ ಶಕ್ತಿಯನ್ನ ಕೊಡುವಂತಹ ಸಾಮರ್ಥ್ಯ ಈ ಒಂದು ಅಭ್ಯಂಗಕ್ಕೆ ಇದೆ. ಓಕೆ. ಹಾಗೆ ಇನ್ನು ಈ ಚಿಕಿತ್ಸೆಗಳಲ್ಲಿ ಬಂದಾಗ ಎಲ್ಲ ಹಾಸ್ಪಿಟಲ್ಸ್ಗಳಲ್ಲೂ ಸಹಿತ ಒಂದು ಫೆಸಿಲಿಟಿ ಕೇಳ್ತಾರೆ, ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಯಾ ಅಂತ ಹೇಳಿ. ಇಲ್ಲಿ ಬರೋರಿಗೆ ಏನಾದ್ರು ಇನ್ಶೂರೆನ್ಸ್ ಫೆಸಿಲಿಟಿಗಳು ಏನಾದ್ರು ಇದೆಯಾ ಅಂತ ಹೇಗೆ? ಇಲ್ಲಿ ಕ್ಯಾಶ್ಲೆಸ್ ಇನ್ಶೂರೆನ್ಸ್ ಇರೋದಿಲ್ಲ. ರಿಯಂಬರ್ಸ್ಮೆಂಟ್ ಇನ್ಶೂರೆನ್ಸ್ಗಳು ಪಡ್ಕೋಬಹುದು. ಹಾಗೆ ನಮ್ದು NABH ಅಕ್ರೆಡಿಟೆಡ್ ಹಾಸ್ಪಿಟಲ್ ಆಗಿರೋದ್ರಿಂದ ಎಲ್ಲ ಬೇಕಾಗುವಂತಹ ಎಲ್ಲ ಇನ್ಶೂರೆನ್ಸ್ ಕ್ಲೈಮಿಗೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟೇಶನ್ಸ್ ಗಳನ್ನ ನಾವು ಕೊಡ್ತೀವಿ. ಅದನ್ನು ಅವರು ಕ್ಲೈಮ್ ಮಾಡ್ಕೊಳ್ಳುವಂತ ಫೆಸಿಲಿಟೀಸ್ ಇದೆ.
ಓಕೆ, ಅಂದ್ರೆ ಇಲ್ಲಿ ಬರೋರಿಗೆ ಏನಂತಂದ್ರೆ ಯಾರು ಇನ್ಶೂರೆನ್ಸ್ ಇದೆ ಅದರ ಸದುಪಯೋಗನ ಮಾಡ್ಕೋಬಹುದು. ಕಾರಣ ನಂತರ ಇನ್ಶೂರೆನ್ಸ್ ಫೆಸಿಲಿಟಿ ಇದೆ, ಕ್ಯಾಶ್ಲೆಸ್ ಇಲ್ಲ. ಬಟ್ ಅದಾದ್ಮೇಲೆ ನೀವು ನೀವು ಎಷ್ಟು ಖರ್ಚು ಮಾಡಿರ್ತಾರೆ ಆಮೇಲೆ ಇನ್ಶೂರೆನ್ಸ್ ಕಂಪ್ನಿಯವ್ರು ನಿಮ್ಗೆ ಕೊಡ್ತಾರೆ. ಓಕೆ, ಹಾಗೆ ಸರ್, ಇನ್ನು ಕಾರ್ಯಕ್ರಮನ ಮುಗಿಸೋದಕ್ಕಿಂತ ಮುಂಚೆ ಚಿತ್ರಕೂಟ ಆಯುರ್ವೇದ ಮೂಲಕ ಜನಸಾಮಾನ್ಯರಿಗೆ ಅವರ ಆರೋಗ್ಯ ಚೆನ್ನಾಗಿರ್ಬೇಕು ಅನ್ನೋದು ದೃಷ್ಟಿಯಲ್ಲಿ ಅವರನ್ನ ತಾವು ವೆಲ್ಕಮ್ ಮಾಡೋದಕ್ಕೆ ಅಥವಾ ಅವರ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಮುಂದಿನ ದಿನಮಾನಗಳಲ್ಲಿ ಯಾವ್ಯಾವೆಲ್ಲ ಹೊಸ ಹೊಸ ಆರೋಗ್ಯದ ಯೋಜನೆಗಳನ್ನು ತಾವು ಹಾಕೊಂಡಿದ್ದೇನೆ? ಓಕೆ, ಮುಂದಿನ ದಿವಸಗಳಲ್ಲಿ ನಾನು ಹಾಕೊಂಡಿದ್ದೀನಿ ಏನಂತ ಹೇಳೋದಕ್ಕಿಂತ ಮುಂಚೆ ನಮ್ಮಲ್ಲಿರೋ ಫೆಸಿಲಿಟಿ ಬಗ್ಗೆ ಒಂದು ಸಣ್ಣ ವಿವರಣೆ ನೀಡಿದೆ. ನಮ್ಮಲ್ಲಿ ಚಿಕಿತ್ಸೆಗಳು ಪ್ರಾರಂಭ ಆಗಬೇಕಿದ್ರೆ ಮುಂಚೆ ಗೋಪೂಜೆ ಮಾಡಿಸ್ತೀವಿ. ಪ್ರತಿಯೊಂದು ಪೇಷಂಟ್ಸಿಗೂ ಬಂದ ತಕ್ಷಣ ಅವರ ಕನ್ಸಲ್ಟೇಷನ್ ಆದ ತಕ್ಷಣ ಗೋಪೂಜೆ ಮಾಡ್ತೀವಿ. ಗೋಪೂಜೆ ಮಾಡಿದ ನಂತರ ಅವರ ಚಿಕಿತ್ಸೆಗಳು ಪ್ರಾರಂಭ ಆಗುತ್ತೆ. ಹಾಗೆ ನಮ್ಮಲ್ಲೇ ದೇಸಿ ದನಗಳನ್ನು ಹೊಂದಿರುವಂತಹ ಒಂದು 30ಕ್ಕೂ ಅಧಿಕ ದನಗಳನ್ನು ಹೊಂದಿರುವ ಒಂದು ಗೋಶಾಲೆ ಇದೆ. ಅಲ್ಲಿಯ ಹಾಲು, ಮೊಸರು, ತುಪ್ಪ ಏನ್ ಬೇಕು ಅದನ್ನೆಲ್ಲ ನಮ್ಮ ಗೋಶಾಲೆಯಿಂದ ನಾವು ಪ್ರೊಕ್ಯೂರ್ ಮಾಡ್ತೀವಿ. ಹಾಗೆ ಸುಮಾರು ಒಂದು 200-250ಕ್ಕೂ ಅಧಿಕ ಜಾತಿಯ ಔಷಧೀಯ ಸಸ್ಯಗಳನ್ನ ನಾವು ಇಲ್ಲಿ ಬೆಳೆದಿದ್ದೀವಿ. ಆ ಔಷಧೀಯ ಸಸ್ಯಗಳನ್ನ ನಮ್ಮ ಚಿಕಿತ್ಸೆಗೆ ಬೇಕಾಗುವಂತಹ ಔಷಧಗಳನ್ನ ತಯಾರಿಕೆಗೆ ನಾವು ಅದನ್ನ ಉಪಯೋಗಿಸ್ಕೊಳ್ತೀವಿ. ಹಾಗೆ ನಮ್ದೇ ಇನ್ ಹೌಸ್ ಫಾರ್ಮಸಿ ಇದೆ. ನಮಗೆ ಬೇಕಾಗುವಂತಹ ಮೆಡಿಸಿನ್ಸ್ ಗಳನ್ನ ನಮ್ಮ ಫಾರ್ಮಸಿಯಲ್ಲಿ ನಾವು ತಯಾರು ಮಾಡಿಬಿಟ್ಟು ಅದನ್ನ ಉಪಯೋಗಿಸ್ತೀವಿ. ಹಾಗೆ ಆ ಮೆಡಿಸಿನ್ಸ್ ಗಳ ಹೊರಗಡೆ ಸೇಲಿಗೆ ನಾವೆಲ್ಲೂ ಮಾಡೋದಿಲ್ಲ. ನಮ್ಮಲ್ಲಿ ಮಾತ್ರ ನಮ್ಮ ರೋಗಿಗಳಿಗೆ ಮಾತ್ರ ಅದನ್ನು ಕೊಡ್ತೀವಿ. ನಮ್ದು ಒಂದು ವೈಶಿಷ್ಟ್ಯ. ಹಾಗೆ ನಮ್ಮಲ್ಲಿ ಬಂದು ಉಳಿದವರಿಗೆ ಇಲ್ಲಿಯೇ ಸುಮಾರು ವೆಜಿಟೇಬಲ್ಸ್ ಗಳನ್ನ ಬೇಕಾಗುವಂತಹ ಅದೆಷ್ಟೋ ವೆಜಿಟೇಬಲ್ಸ್ ಗಳನ್ನ ನಾವು ಇಲ್ಲೇ ಬೆಳಿತೀವಿ. ಆ ವೆಜಿಟೇಬಲ್ಸ್ ಗಳಿಂದ ನಮಗೆ ಬೇಕಾಗುವಂತಹ ಏನು ಸಾಂಬಾರ್ ಇರ್ಬೋದು ಅಥವಾ ಪಲ್ಯ ಇರ್ಬೋದು ಆ ವೆಜಿಟೇಬಲ್ಸ್ ಗಳನ್ನ ಯೂಸ್ ಮಾಡಿಕೊಂಡು ನಾವು ಮಾಡ್ತೀವಿ. ಹಾಗಾಗಿ ಇದೊಂದು ಸಂಪೂರ್ಣವಾದಂತಹ ಒಂದು ಹೋಲಿಸ್ಟಿಕ್ ಅಪ್ರೋಚಸ್ ಅನ್ನು ನಾವಿಲ್ಲಿ ಮಾಡ್ತೀವಿ. ಓಕೆ ಸರ್, ಇನ್ನು ಚಿತ್ರಕೂಟ ಆಯುರ್ವೇದದಲ್ಲಿ ಏನೇನೆಲ್ಲ ಫೆಸಿಲಿಟಿಗಳನ್ನ ತಮ್ಮ ಆಸ್ಪತ್ರೆಯಿಂದ ತಾವು ನೀಡ್ತಾ ಇದ್ದೀರಾ? ಫೆಸಿಲಿಟೀಸು ಎಲ್ಲಾ ರೀತಿಯ ಫೆಸಿಲಿಟೀಸ್ಗಳು ಒಬ್ಬ ಬಂದ್ರೆ ಅವನಿಗೆ ಇಂಟರ್ನೆಟ್ ಸೇವೆಯಿಂದ ಹಿಡಿದು ಬೇರೆ ಎಲ್ಲ ರೀತಿಯಾದಂತಹ ಟ್ಯಾಕ್ಸಿ ಸರ್ವಿಸ್ ಇರ್ಬೋದು ಅಥವಾ ಬೇರೆ ಬೇರೆ ಚಿಕಿತ್ಸೆಗಳಿರ್ಬೋದು, ನ್ಯಾಚುರೋಪತಿ ಟ್ರೀಟ್ಮೆಂಟ್ಸ್ ಇರ್ಬೋದು, ಯೋಗ ಇರ್ಬೋದು, ಮೆಡಿಟೇಷನ್ಸ್ ಇರ್ಬೋದು. ಸೊ ಹಾಗೆ ವೀಕ್ಲಿ ಆಯುರ್ವೇದ ಸೆಷನ್ಸ್ಗಳು, ಕುಕಿಂಗ್ ಕ್ಲಾಸು, ಹಾಗೆ ಹವನ್ ಏನು ಹೋಮ, ಕಲ್ಚರಲ್ ಪ್ರೋಗ್ರಾಮ್ಸ್ಗಳು, ಭಜನ್ಸು, ಕೀರ್ತನ್, ಆ ರೀತಿಯಲ್ಲಿ ಯುನೀಕ್ ಆದಂತಹ ಎಲ್ಲಾ ಫೆಸಿಲಿಟೀಸ್ಗಳು ನಮ್ಮ ಒಂದು ಸಂಸ್ಥೆಯಲ್ಲಿ ಬಂದವರಿಗೆ ಇಲ್ಲಿ ಲಭ್ಯ ಇದೆ. ಅಂದ್ರೆ ಮುಂಬರುವಂತಹ ದಿನಗಳಲ್ಲಿ ಚಿತ್ರಕೂಟ ಆಯುರ್ವೇದದಿಂದ ಜನಸಾಮಾನ್ಯರು ಅಥವಾ ಕಾಯಿಲೆಗಳನ್ನ ಗುಣಪಡಿಸ್ಕೋಬೇಕಂತ ಬರೋರಿಗೆ ಏನೇನೆಲ್ಲ ಯೋಜನೆಗಳನ್ನ ತಾವು ನೀಡಬಹುದು, ಆಮೇಲೆ ಹೊಸ ಹೊಸ ತಂತ್ರಜ್ಞಾನಗಳನ್ನ ಅಳವಡಿಸ್ಕೊಳ್ಳುವಂತಹ ಪ್ಲಾನಿಂಗ್ಸ್ ಏನಾದರೂ ಇದೆಯಾ ಅಥವಾ ಹೇಗೆ? ಖಂಡಿತವಾಗ್ಲೂ ಹೊಸ ಹೊಸ ತಂತ್ರಜ್ಞಾನಗಳನ್ನ ಮುಂಬರುವ ದಿವಸಗಳಲ್ಲೂ ಇವಾಗ್ಲೂ ಪ್ರತಿ ದಿವಸ ನಾವು ಅದನ್ನ ಅಪ್ಡೇಷನ್ ಆಗ್ತಾ ಇದ್ವಿ. ಹಾಗೆ ಮುಂದಿನ ದಿವಸಗಳಲ್ಲಿ ಬರುವಂತಹ ಹಲವಾರು ತಂತ್ರಜ್ಞಾನಗಳನ್ನ ನಾವು ಉಪಯೋಗಿಸ್ಕೊಳ್ಳಿಕ್ಕೂ ಸಹ ನಾವು ಅದನ್ನ ಕಾತುರತೆಯಿಂದ ಕಾಯ್ತಾ ಇದ್ದೇವೆ. ಹಾಗೆ ನಮ್ಮ ಕ್ಯಾಂಪಸ್ ಅನ್ನು ಇನ್ನೂ ಬ್ಯೂಟಿಫಿಕೇಶನ್ ಮಾಡುವಂತಹ ಯೋಜನೆಗಳು ಸಹ ನಾವು ಇದ್ದೇವೆ. ಆಕ್ಚುಲಿ ಓಕೆ, ತಾವು ಒಂದ್ ಮಾತು ಹೇಳಿದ್ರೆ ಅಂದ್ರೆ ಮೆಡಿಸಿನಲ್ ಪ್ಲಾಂಟ್ಸ್ಗಳು ಅಂತ ಹೇಳಿ ನಾವೆಲ್ಲರೂ ಸಹಿತ ಬೆಂಗಳೂರಾಗಿರೋದು ಬೇರೆ ಬೇರೆ ನಗರಗಳಲ್ಲಿ ಅನ್ಸಿದ ಮನೆ ಮುಂದೆ ಒಂದು ತುಳಸಿ ಗಿಡ ಬಿಟ್ಟರೆ ಬೇರೆ ಯಾವ್ದೋ ಪ್ಲಾಂಟ್ಸ್ಗಳನ್ನ ನಾವು ನೋಡಿರೋದಿಲ್ಲ. ಕಾರಣ ತುಳಸಿ ಅದನ್ನ ದೇವರ ರೂಪದಲ್ಲಿ ನಾವು ಸ್ವರೂಪದಲ್ಲಿ ನೋಡ್ತೀವಿ, ಹಾಗೆ ರಕ್ಷಣೆ ಮಾಡ್ತೀವಿ ಅಂತ ಹೇಳಿ. ಮೆಡಿಸಿನಲ್ ಪ್ಲಾಂಟ್ಸ್ ವ್ಯಾಲ್ಯೂಸ್ಗಳು ಏನೇನು ನಾವು ಮನೆ ಹತ್ರ ನಾವು ಬೆಳೆಸ್ಕೊಳಕ್ ಸಾಧ್ಯ? ಉದಾಹರಣೆಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಒಂದೆಲಗ, ಕರಿಬೇವು, ಅಲೋವೆರಾ, ಇದೆಲ್ಲ ಮನೆಯಲ್ಲೇ ನೀವು ಈ ಮೆಡಿಸಿನಲ್ ಪ್ಲಾಂಟ್ಸ್ಗಳನ್ನ ಮನೆಯಲ್ಲೇ ನೀವು ಬೆಳೆಸ್ಕೋಬಹುದು. ಇದನ್ನ ಮೆಡಿಸಿನ್ ಆಗಿ ತಿನ್ನೋದಕ್ಕಿಂತ ನಿತ್ಯ ಸೇವನೆಗೆ, ಈಗ ಒಂದೆಲಗವನ್ನ ಸೆಂಟೆಲ್ಲ ಏಷ್ಯಾಟಿಕದ ದಿವಸ 2 ಎಲೆಗಳನ್ನ ತಿಂತ ಹೋದ್ರೆ ನಮ್ಮ ಬ್ರೈನ್ ಟಾನಿಕ್ ಆಗಿ ಕೆಲಸ ಮಾಡುತ್ತೆ. ಶಂಖಪುಷ್ಪಿ ಒಂದು ಗಿಡನ ಹಾಕೊಂಡ್ಬಿಟ್ರೆ ಅದರ ಫ್ಲವರ್ಸ್ ಗಳು ಬರ್ತದೆ, ಅದನ್ನ ಟೀ ಮಾಡಿ ಕುಡಿಬಹುದು, ಒಳ್ಳೆ ಬ್ರೈನ್ ಟಾನಿಕ್ ಆಗುತ್ತೆ. ಹಾಗೆ ಹಲವಾರು ಸಣ್ಣ ಸಣ್ಣ ಔಷಧೀಯ ಸಸ್ಯಗಳನ್ನ ನಮ್ಮ ಆಹಾರದಲ್ಲಿ, ನುಗ್ಗೆ ಸೊಪ್ಪು ಸೂಪರ್ ಫುಡ್, ಆ ನುಗ್ಗೆ ಸೊಪ್ಪನ್ನ ಸ್ವಲ್ಪ ನಾವು ನಮ್ಮ ಇದರಲ್ಲಿ ಬೆಳೆಸ್ಕೊಂತ ಹೋದ್ರೆ ಅದೆಷ್ಟೋ ಆರೋಗ್ಯವನ್ನು ಕೊಡ್ತಾ ಹೋಗ್ತದೆ. ಸೊ ಪ್ರಕೃತಿಯಲ್ಲಿರುವಂತಹ ಪ್ರತಿಯೊಂದು ಸಸ್ಯಗಳು ಸಹ ಔಷಧಿ ಗುಣಗಳನ್ನು ಹೊಂದಿದೆ. ಅದನ್ನು ಹೇಗೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನುವಂಥ ತಿಳ್ಕೊಳ್ಳುವಂಥದ್ದು ಮುಖ್ಯ ಆಗುತ್ತೆ. ಒಂದು ಗರಿಕೆ, ಗಣಪತಿಗೆ ಇಷ್ಟವಾಗಿರುವಂತಹ ಗಣಿಕೆ, ಅದರಲ್ಲಿ ಯಥೇಚ್ಛವಾದ ಮೆಡಿಸಿನಲ್ ಪ್ರಾಪರ್ಟಿಯನ್ನು ಹೊಂದಿದೆ. ಬೆಸ್ಟ್ ಕಿಡ್ನಿಯನ್ನ ಡಿಟಾಕ್ಸ್ ಮಾಡ್ತಾ ಇರ್ತದೆ. ಅದಕ್ಕೋಸ್ಕರ ಈಗ ಟ್ರೆಂಡ್ ಸ್ಟಾರ್ಟ್ ಆಗಿದೆ ಸರ್ ಎಲ್ಲ ಕಡೆ. ಬೆಂಗಳೂರಲ್ಲಿ ಬಹುಶಃ ಎಲ್ಲ ಕಡೆ ಇರ್ಬೋದು, ಗ್ರಾಸ್ ಜ್ಯೂಸ್ ಅಂತ ಮಾಡ್ತಿದ್ದಾರೆ. ಗ್ರಾಸ್ ಜ್ಯೂಸ್ ಅಂತ, ವೀಟ್ ಗ್ರಾಸ್ ಜ್ಯೂಸ್ ಅಥವಾ ಗರಿಕೆ ಹುಲ್ಲಿನ ರಸ, ಅದನ್ನೆಲ್ಲ ಕುಡಿತಾ ಹೋದ್ರೆ ಆಟೋಮೆಟಿಕ್ ಆಗಿ ಆರೋಗ್ಯ ಬರ್ತಾ ಹೋಗ್ತದೆ ಸರ್. ಓಕೆ, ವೈದ್ಯರ ಸಂಪರ್ಕದಲ್ಲಿ ಇರಿ. ಓಕೆ, ಹಾಗೆ ನಾನು ಇವತ್ತು ಬೆಳಿಗ್ಗೆ ಬಂದ ತಕ್ಷಣ, ಬೆಂಗಳೂರಿಂದ ಬಂದ ತಕ್ಷಣ ತಾವು ಬೆಳಿಗ್ಗೆ ನಾನು ಇನ್ನೂ ಓಕೆ ಇನ್ನು ಎಲ್ಲ ವರ್ಕ್ ಸ್ಟಾರ್ಟ್ ಆಗಿರುತ್ತೆ ಇಲ್ಲ ಅಂತ ಅನ್ಕೊಂಡೆ.
ನೀವು ನಂಬ್ತಿರೋ ಇಲ್ಲ, ಸುಮಾರು ಒಂದು 40-50 ಜನ ಏನಂದ್ರೆ ಒಂದು ಪೂಜೆ ಮಾಡ್ತಾ ಇದ್ದಾರೆ, ಆಯುರ್ವೇದದ ಒಂದು ಹೋಮ ಮಾಡ್ತಾ ಇದ್ರು. ಅವಾಗ ಆ ಒಂದು ಧನ್ವಂತರಿ ದರ್ಶನ ಕೂಡ ನನಗಾಯ್ತು, ಆ ಹೋಮದಲ್ಲಿ ಪಾಲ್ಗೊಳ್ಳುವಂತ ಅವಕಾಶನೂ ಕೂಡ ಆಯ್ತು. ಅಂದ್ರೆ ಧನ್ವಂತರಿ ಮಹಾತ್ಮೆ ಜೊತೆಗೆ ಧನ್ವಂತರಿ ಆ ಒಂದು ಹೋಮದ ವಿಶೇಷತೆ ಏನ್ ಸರ್? ಆಯುರ್ವೇದದಲ್ಲಿ ನಾವು ತ್ರಿವಿಧ ಚಿಕಿತ್ಸೆ ಅಂತ ಹೇಳ್ತೀವಿ. ದೈವ ವ್ಯಪಾಶ್ರಯ, ಯುಕ್ತಿ ವ್ಯಪಾಶ್ರಯ, ಸತ್ವಾವಜಯ. ಸತ್ವಾವಜಯ ಅಂತ ಹೇಳಿದ್ರೆ ರೋಗಿಯ ಒಂದು ಕಾನ್ಫಿಡೆನ್ಸ್. ಯುಕ್ತಿ ವ್ಯಪಾಶ್ರಯ ಅಂತ ಹೇಳಿದ್ರೆ ಸ್ಕಿಲ್ ಆಫ್ ಎನ್ ಫಿಸಿಷಿಯನ್, ವೈದ್ಯನ ಒಂದು ಯುಕ್ತಿ. ಹಾಗೆ ದೈವ ವ್ಯಪಾಶ್ರಯ ಅಂತ ಹೇಳಿದ್ರೆ ಹೋಮ, ಹವನ ಎಕ್ಸೆಟ್ರಾ ಬರ್ತದೆ. ಸೊ ಒಂದಕ್ಕೆ ನಾವು 33%, 100% ಅಂತ ಹೇಳ್ಬೇಕಿದ್ರೆ 33%. ಸೊ ದೈವ ವ್ಯಪಾಶ್ರಯ ಚಿಕಿತ್ಸೆ ಇಲ್ಲ ಅಂತ ಹೇಳಿದ್ರೆ ಉಳಿದದ್ದು 2 ಇದ್ರೆ 63% ಮಾತ್ರ ಚಿಕಿತ್ಸೆ ಇರುತ್ತೆ. ಒಂದು ಚಿಕಿತ್ಸೆ ನಾವು 100% ಅಂತ ಹೇಳ್ಬೇಕಿದ್ರೆ ಎಲ್ಲ ಇದು ಬೇಕಾಗತ್ತೆ. ಆ ರೋಗಿಯ ಕಾನ್ಫಿಡೆನ್ಸ್ ಇರ್ಬೋದು, ವೈದ್ಯನ ಸ್ಕಿಲ್ ಇರ್ಬೋದು, ಹಾಗೆ ಹೋಮ, ಹವನ ಎಕ್ಸೆಟ್ರಾ. ಸೊ ಇದು ಪ್ರತಿ ಒಂದು ಸಹ ಇದು ಇಂಟರ್ಲಿಂಕ್ ಇದೆ. ಸೊ ಧನ್ವಂತರಿ ನಮ್ಮ ಆಯುರ್ವೇದದ ದೇವರು, ಲಾರ್ಡ್ ವಿಷ್ಣುವಿನ ಇನ್ಕಾರ್ನೇಷನ್ ಅಂತ ನಾವು ಹೇಳ್ತೀವಿ. ಸೊ ಅದರೊಂದು ಯಥೇಚ್ಛವಾದ ಒಂದು ವೈಬ್ರೇಷನ್, ಒಂದು ಪಾಸಿಟಿವ್ ಫೀಲಿಂಗ್ಸ್ ಗಳನ್ನ ಈ ಧನ್ವಂತರಿ ಹೋಮದ ಮುಖೇನ ಪಡೆಯಲಿಕ್ಕೆ ನಮಗೆ ಸಾಧ್ಯ ಇದೆ. ಅದರಲ್ಲಿ ನಂಬಿಕೆ ಬೇಕು, ವಿಶ್ವಾಸ ಬೇಕು. ಖಂಡಿತ ಅವೆರಡನ್ನೂ ಸಹಿತ ತಾವು ಮುಂದುವರ್ಸ್ಕೊಂಡು ಹೋಗ್ತಿದ್ರಿ. ಹಾಗೆ ಇನ್ನೊಂದು ನಾನು ನೋಡೋದು ಏನಂತಂದ್ರೆ, ತಾವೆಲ್ಲ ಸಹಿತ ಎಷ್ಟು ಚೆನ್ನಾಗಿ ಹೇಳ್ಕೊಡ್ತಾ ಇದ್ರಿ ಅಂದ್ರೆ ಈ ಪ್ಲಾಂಟ್ಸ್ ಮಹತ್ವ ಏನು ಎತ್ತ ಅಂತ ಹೇಳಿ. ಅಂದ್ರೆ ಈ ಆಯುರ್ವೇದದ ಈ ಒಂದು ಏನಂದ್ರೆ ಜಾಗದಲ್ಲಿ ಈ ಇಂತಹ ಗಿಡ ಮೂಲಿಕೆಗಳು ಇರೋದು ತುಂಬಾನೇ ಮುಖ್ಯನಾ, ಅಥವಾ ಹೇಗಿದೆ ಪ್ರತಿನಿತ್ಯದ ಬಳಕೆಗೆ ಇದು ಸೂಕ್ತ ಅಂತ? ಅಂದ್ರೆ ಅವರ ಪ್ರತಿಯೊಬ್ಬರ ಮನೆಯಲ್ಲೂ ಒಂದಲ್ಲ ಒಂದು ರೀತಿ ಗಿಡಗಳಿರ್ತವೆ. ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು, ಅದರಿಂದ ಏನು ಪ್ರಾಮುಖ್ಯತೆ ಇದೆ ಅನ್ನುವಂಥದ್ದು ಅವರಿಗೆ ತಿಳಿದ್ರೆ ಮುಂದೆ ಎಲ್ಲೋ ಒಂದು ಕಡೆಯಲ್ಲಿ ಅವರು ಇನ್ನೊಬ್ಬರಿಗೆ ಹೋಗಿ ಅದನ್ನ ಹೇಳ್ತಾರೆ. ಆಗ ಗಿಡ ಮೂಲಿಕೆಗಳ ಇಂಪಾರ್ಟೆನ್ಸ್ ಜನರಿಗೆ ಅರ್ಥ ಆಗ್ತಾ ಹೋಗ್ತದೆ. ಓಕೆ, ಅದನ್ನ ನಾವು ಪ್ರಿಸರ್ವ್ ಮಾಡಬೇಕು, ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಈ ನಾಲೆಜ್ ನಾವು ಕೊಂಡೊಯ್ಯಬೇಕು ಅನ್ನುವಂತಹ ಒಂದು ದೃಢ ನಿರ್ಧಾರವನ್ನು ಅವರು ಕೈಗೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗೆ ಅದರೊಂದಿಗೆ ಔಷಧಿಯ ಗಿಡಗಳನ್ನ ಪ್ರಿಸರ್ವ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದನ್ನ ಪೂಜಿಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ ಒಂದು ಇಂಟೆನ್ಷನ್ ಇಂದಾಗಿ ಈ ಒಂದು ಜನರಿಗೆ ಒಂದು ಮಾಹಿತಿ ಇರಲಿ ಅನ್ನುವಂತಹ ಒಂದು ಇಂಟೆನ್ಷನ್ ಇಂದಾಗಿ ಅವ್ರನ್ನೆಲ್ಲರಿಗೂ ಆ ಔಷಧಿಯ ಸಸ್ಯಗಳ ಒಂದು ಪರಿಚಯವನ್ನು ಮಾಡಿಕೊಡ್ತಾರೆ. ಓಕೆ, ಇನ್ನೊಂದು ಕೊನೆಯ ಪ್ರಶ್ನೆ ಏನಂತಂದ್ರೆ, ಈ ದಿನಮಾನಗಳಲ್ಲಿ ಹೆಚ್ಚಾಗ್ತಾ ಇರುವ ಹಾಗೆ ಅದರ ವಯಸ್ಸಿನ ಇತಿಮಿತಿ, ಅಂದ್ರೆ ಬಹುಶಃ ಮನುಷ್ಯನ ಆಯುಷ್ಯ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ, ಹೃದಯಾಘಾತ ಹೆಚ್ಚಾಗ್ತಾ ಇದೆ, ಇಲ್ಲ ಮನುಷ್ಯನ ಆಯುಷ್ಯ ಕಡಿಮೆ ಆಗ್ತಾ ಇದೆ. 80 ಇರೋರು 70ಕ್ಕೆ ಹೋದ್ರೆ, 70 ಇರೋರು 60ಕ್ಕೆ ಬಂದ್ರೆ, 60-50ಕ್ಕೆ ಬಂದಿದೆ. ಅಂದ್ರೆ ದೀರ್ಘಾಯುಷ್ಯ ಅಂತೇಳಿ ಮುಂಚೆ ಎಲ್ಲ ದೊಡ್ಡವರು ಆಶೀರ್ವಾದ ಮಾಡ್ತಾ ಇದ್ರು. ಈಗ ಬಹುಶಃ ಎಷ್ಟು ವರ್ಷಗಳ ಕಾಲ ಇರುತ್ತೆ ಅಷ್ಟೇ ಇರಪ್ಪ ಸಾಕು, ಚೆನ್ನಾಗಿರೋ ಆರೋಗ್ಯ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾರೆ. ಮಕ್ಕಳಿಗೆ ಆರೋಗ್ಯದ ದೃಷ್ಟಿಯಿಂದ ಈಗಿರುವಂತ 12-15ರ ಮಕ್ಕಳಿಗೆ, ಹುಡುಗ ಅಥವಾ ಹುಡುಗಿಯರಿಗೆ ಆರೋಗ್ಯವನ್ನ ಸಂತುಷ್ಟವಾಗಿ ಕಾಪಾಡಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಅವರಿಗೆ ಒಂದು ಆರೋಗ್ಯದ ಸೂತ್ರ ತಾವು ಹೇಳೋದಾದ್ರೆ ಏನು? ಮೊದಲನೇದಾಗಿ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಿ. ಶುಗರ್ ಅನ್ನ ಕಂಪ್ಲೀಟ್ ಆಗಿ, ವೈಟ್ ಶುಗರ್ ಅನ್ನು ಅವರನ್ನು ಬಿಡಿಸಿ. ಆಮೇಲೆ ಆಯಿಲ್ ಡೀಪ್ ಫ್ರೈಡ್ ಫುಡ್ಸ್ ಗಳನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಿ. ಹಾಗೆ ಅವಾಯ್ಡ್ MRP ಮಿಲ್ಕ್ ಪ್ರಾಡಕ್ಟ್ಸ್ಗಳು. ಇವತ್ತಿನ ಮಿಲ್ಕ್, ಹಾಲ್ ಅಂತ ಹೇಳಿದ್ರೆ ನಿಜವಾಗಿ ಹಾಲಲ್ಲ, ಅದೊಂದು ವಿಷ, ಬಿಳಿ ವಿಷ. ಆರ್ ಫಾರ್ ಆಲ್ ದ ರಿಫೈನ್ಡ್ ಪ್ರಾಡಕ್ಟ್ಸ್, ರಿಫೈನ್ಡ್ ಆಯಿಲ್, ರಿಫೈನ್ಡ್ ಸಾಲ್ಟ್, ರಿಫೈನ್ಡ್ ಶುಗರ್, ರಿಫೈನ್ಡ್ ಫ್ಲೋರ್, ಪ್ರತಿ ಒಂದು ರಿಫೈನ್ಡ್ ಪ್ರಾಡಕ್ಟ್ಸ್ಗಳನ್ನು ಬಿಡಿ. P ಫಾರ್ ಆಲ್ ದ ಪ್ಯಾಕೆಡ್ ಫುಡ್ಸ್. ಯಾವುದೇ ಪ್ಯಾಕೆಡ್ ಫುಡ್ಸ್ ಇರಲಿ, ಸೊ ಕಂಪ್ಲೀಟ್ ಆಗಿ ಅವಾಯ್ಡ್. ಈ MRP ನ ಬಿಟ್ರೆ ನೀವು M ಫಾರ್ ಮಿಲ್ಕ್ ಅಂಡ್ ಇಟ್ಸ್ ಪ್ರಾಡಕ್ಟ್ಸ್, R ಫಾರ್ ಆಲ್ ದ ರಿಫೈನ್ಡ್ ಪ್ರಾಡಕ್ಟ್ಸ್, P ಫಾರ್ ಪ್ಯಾಕೆಡ್ ಫುಡ್ಸ್. ಸೊ ಈ MRP ನ ನೀವು ಅವಾಯ್ಡ್ ಮಾಡಿದ್ರೆ ಟೀನೇಜರ್ಸ್ ಆರೋಗ್ಯಯುತವಾಗಿ ಬದುಕಲಿಕ್ಕೆ ಸಾಧ್ಯ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ರಾಜೇಶ್ ಸರ್ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರೆ, ಜೊತೆಗೆ ಚಿತ್ರಕೂಟ ಆಯುರ್ವೇದದ ವೈಶಿಷ್ಟ್ಯತೆ ಏನು ಅಂತ ತಿಳಿಸ್ಕೊಟ್ರೆ. ನಾವು ಕೂಡ ಅದನ್ನ ನೋಡಿದೀವಿ, ಅನುಭವಿಸಿದ್ವಿ. ಹಾಗಾಗಿ ನಿಮ್ಮ ಈ ಒಂದು ಆರೋಗ್ಯದ ಸೇವೆಯನ್ನು ನಿರಂತರ ನಡೆಸ್ತಾ ಇದ್ದೀರಿ, ಜಾಗೃತಿಯನ್ನು ಮೂಡಿಸ್ತಾ ಇದ್ದೀರಿ. ಹಾಗೆ ಅದನ್ನು ನಿರಂತರವಾಗಿ ಸಾಗಲಿ ಅಂತ ನಾನು ಕೂಡ ಬಯಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.